ಹಿಂದೂ ಸಂಗಮ ಆಯೋಜನಾ ಸಮಿತಿಯ ವತಿಯಿಂದ ಈ ಪರಿಸರದಲ್ಲಿ ಆಯೋಜನೆಗೊಂಡಿರುವ ಹಿಂದೂ ಸಂಗಮದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಶ್ರದ್ಧೆಯ ಬಂಧುಗಳೇ, ವೇದಿಕೆಯಲ್ಲಿ ನಮ್ಮ ಸಾಧು ಪರಂಪರೆಯ ವರ್ತಮಾನದ ಅಧಿಕ್ಯದ ಕೊಂಡಿ ಸಾಧುಗಳು ವಿರಾಜಮಾನರಾಗಿದ್ದಾರೆ, ಅತಿಥಿಗಳು ವೇದಿಕೆಯಲ್ಲಿದ್ದಾರೆ. ಶೋಭಾಯಾತ್ರೆಯ ಮೂಲಕವಾಗಿ ಉರ್ವದ ಈ ಮೈದಾನಕ್ಕೆ ನೀವೆಲ್ಲ ಬಂದು ಸೇರಿಕೊಂಡಿದ್ದೀರಿ. ಪ್ರೀತಿಯಿಂದ ವಿನಂತಿ ಮತ್ತು ವಿನಮ್ರವಾಗಿ ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಮುಂದೆ ಸಾಧುಗಳು ವಿರಾಜಮಾನರಾಗಿದ್ದಾರೆ. ದೂರದಲ್ಲಿರುವಂಥ ಎಲ್ಲ ಬಂಧುಗಳು ನಿಮ್ಮ ಕಣ್ಮುಂದೆ ಆಸನದ ವ್ಯವಸ್ಥೆ ಇದೆ, ದಯವಿಟ್ಟು ಅದನ್ನು ಸ್ವೀಕಾರ ಮಾಡಿ ಅಂತ ಹೇಳ್ಕೊಳ್ತಾ, ಶೋಭಾಯಾತ್ರೆಯ ಉದ್ದಕ್ಕೂ ಭಜನೆ ಲಾಲಿತ್ಯಪೂರ್ಣವಾದಂಥ ಝೇಂಕಾರದ ಕುಣಿತದೊಂದಿಗೆ ಈ ಮೈದಾನಕ್ಕೆ ಆಗಮಿಸಿರುವಂಥ ಎಲ್ಲ ಶ್ರದ್ಧೆಯ ಪುಟಾಣಿಗಳನ್ನು ಈ ಸಂದರ್ಭದಲ್ಲಿ ನೆನ್ಪು ಮಾಡ್ಕೊಳ್ತಾ, ಆರಂಭಿಸುವ ಪೂರ್ವದಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಒಂದೇ ಮಾತರಂ ಘೋಷಣೆ ಕೂಗಿದ್ರು. ಗೀತೆ ಮುಗಿಯುವಂಥ ಹೊತ್ತಿಗೆ ಒಮ್ಮೆ ಜೋರಾಗಿ ಕೈಯಲ್ಲಿ ಮೊಬೈಲ್ ಇದ್ದರೆ ಪಕ್ಕದಲ್ಲಿಟ್ಟು ಎರಡು ಕೈಯನ್ನು ಮೇಲೆತ್ತಿ, ಸ್ವಾತಂತ್ರ್ಯ ಹೋರಾಟದ ಕಾಲಘಟ್ಟದಲ್ಲಿ ಇಡೀ ಭಾರತೀಯ ಮನಸ್ಸು ಚಿನ್ನ ವಿಚಿನ್ನವಾದಾಗ ಆ ಮನಸ್ಸಿಗೆ ಚೇತನವನ್ನು ತುಂಬಿ ಇಡೀ ಬಂಧುಗಳನ್ನು, ಭಾರತೀಯರನ್ನು ಅರ್ಥಾತ್ ಹಿಂದೂಗಳನ್ನು ರಾಷ್ಟ್ರವಾಹಿನಿಯಲ್ಲಿ ಜೋಡಿಸಿದ ಒಂದೇ ಮಾತರಂ ಗೀತೆಗೆ 150ರ ಸಂಭ್ರಮದ ಹೊತ್ತು ಒಂದು ಕಡೆ ಆದರೆ, ನಮ್ಮೆಲ್ಲ ಭಾವಗಳಿಗೆ ಚೇತನ ಕೊಡುವ, ನಮ್ಮ ಚಿಂತನೆಗಳಿಗೆ ಸ್ಫೂರ್ತಿ ಕೊಡುವ, ತಾಯಿಯನ್ನು ಭಾರತೀಯನ್ನು ದುರ್ಗೆಯಾಗಿ, ಸರಸ್ವತಿಯಾಗಿ, ಕಾಳಿಯಾಗಿ ಕಾಣುವ ಅಪೂರ್ವವಾದಂಥ ಕಲ್ಪನೆ ಕೊಟ್ಟಂಥ ಆ ಗೀತೆಯ ಮಾಧುರ್ಯ ನಮಗೆ ಹೇಳುವುದು, ಅಮ್ಮ ನಿನಗೆ ವಂದಿಸ್ತೀನಿ ಅಂತ. ಅತ್ತ ಇತ್ತ ಸುತ್ತಮುತ್ತ ನಿಂತವರು ಕೂತವರು ಒಮ್ಮೆ ತಮ್ಮ ಕೈ ಮೇಲೆತ್ತಿ ಒಂದೇ ಮಾತರಂ ಅಂತ ಘೋಷಣೆ ಕೂಗ್ತೇನೆ, ಜೈ ಅಂತ ಕೂಗಿದರೆ ಸಂತೋಷ ಪಡ್ತೇನೆ ಅಂತ ಹೇಳ್ಕೊಳ್ತಾ, ಬೋಲ್ ಭಾರತ್ ಮಾತಾ ಕಿ, ಬೋಲ್ ಭಾರತ್ ಮಾತಾ ಕಿ, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ನನ್ನ ಮಾತಿನ ಒಂದು ಭಾಗವನ್ನು ಮುಗಿಸ್ಕೊಂಡಿದ್ದೀನಿ. ಹಿಂದೂ ಸಂಗಮ ಸ್ವಲ್ಪ ನಿಂತವರ ಹತ್ರ, ದೂರದಲ್ಲಿರುವಂಥ ಒಂದಷ್ಟು ಬಂಧುಗಳ ಹತ್ರ ಒಂದು ಪ್ರಶ್ನೆ ಕಾಡಬಹುದು. ಈ ಹಿಂದೂ ಸಂಗಮದಲ್ಲಿ ಇವತ್ತಿನ ಕಾರ್ಯಕ್ರಮ ಯಾಕೆ? ಇದು ಯಾರ ವಿರೋಧಕ್ಕಾಗಿಯೋ, ಯಾರ ವಿರುದ್ಧಕ್ಕಾಗಿಯೋ, ಅಥವಾ ಏನಾದರೂ ಪ್ರತಿಕೂಲ ಸನ್ನಿವೇಶ ಬಂದಿದೆಯೋ ಈ ಕಾರಣಕ್ಕೆ ಹಿಂದೂ ಸಂಗಮವ? ಈ ಪ್ರಶ್ನೆ ಬಂದವರ ಹತ್ರ ಕಾಡಬಹುದು, ಕೇಳಿದವರ ಹತ್ರವೂ ಕಾಡಬಹುದು. ಬಂಧುಗಳೇ, ಇದು ಯಾರ ವಿರೋಧಕ್ಕಾಗಿಯೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ, ಯಾವ ಪ್ರತಿಕೂಲ ಸನ್ನಿವೇಶದಲ್ಲೂ ಅಲ್ಲ. ಗುರು ಗೋವಿಂದ ವಸತಿಯ ಈ ವಾರ್ಡಿನ ಹಿಂದೂ ಬಂಧುಗಳು ಒಂದು ಕಡೆ ಸೇರಬೇಕು. ಆ ಸೇರುವ ಮೂಲಕವಾಗಿ ನಮ್ಮ ಭಾವದ ಉಜ್ಜೀವನ ಆಗಬೇಕು. ನಮ್ಮಲ್ಲೊಂದು ಈ ನೆಲಕ್ಕೆ ತುಡಿಯುವ, ನಮ್ಮ ಚಿಂತನೆಗಳಿಗೆ ಮಿಡಿಯುವ, ಹಿಂದೂ ಧರ್ಮದ ಅಡಿಯಲ್ಲಿ ಹಿಂದುವಾಗಿ ಹಿಂದುತ್ವ ಅನ್ನುವಂಥ ರಾಷ್ಟ್ರೀಯತೆಯ ಅಡಿಯಲ್ಲಿ ನಾನು ಜೋಡಣೆಗೊಳ್ಳಬೇಕು ಅನ್ನುವಂಥ ಭಾವವನ್ನು ಜಾಗೃತಿ ಮಾಡುವುದಕ್ಕಾಗಿ ಹಿಂದೂ ಸಂಗಮ ಅನ್ನೋದು ನಮ್ಗೆ ಗೊತ್ತಿರಬೇಕು. ಬಂಧುಗಳೇ, ಒಂದು ಕಡೆ ಹಿಂದುತ್ವದ ಪುನರುತ್ಥಾನಕ್ಕಾಗಿ, ಹಿಂದೂ ಸಮಾಜದ ಪುನರ್ನಿರ್ಮಾಣಕ್ಕಾಗಿ, ಅರ್ಥಾತ್ ಈ ರಾಷ್ಟ್ರದ ಪುನರ್ನಿರ್ಮಾಣಕ್ಕಾಗಿ ಸಶಕ್ತವಾದಂಥ ವ್ಯಕ್ತಿಯಲ್ಲಿ ಒಂದು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಬೇಕು. ಆ ಮುಖೇನವಾಗಿ ಆ ಬಂಧುವನ್ನು ಈ ರಾಷ್ಟ್ರದ ವಾಹಿನಿಯಲ್ಲಿ ಜೋಡಿಸಬೇಕು. ಸಮಾಜದಲ್ಲಿ ಸಾಮಾಜಿಕ ಪರಿವರ್ತನೆ ಆಗಬೇಕು. ಆ ಮೂಲಕವಾಗಿ ರಾಷ್ಟ್ರ ಪರಿವರ್ತನೆಯಲ್ಲಿ ಅವಿಸ್ಮರಣೀಯವಾದ ಕೊಡುಗೆಯನ್ನು ಕೊಡುವ ವ್ಯಕ್ತಿತ್ವವೊಂದರ ನಿರ್ಮಾಣ ಆಗಬೇಕು ಅನ್ನುವಂಥ ಪರಿಕಲ್ಪನೆ ಹಿಂದ್ಗಡೆ ಸರಿಸುಮಾರು 100 ವರ್ಷಗಳ ಹಿಂದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ನೆಲದಲ್ಲಿ ಅಸ್ತಿತ್ವವನ್ನು ಕಂಡಿತ್ತು. ಬಂಧುಗಳೇ, ನೆನ್ಪಿಡ್ಕೊಳ್ಬೇಕು. ಸಂಘ ಹುಟ್ಟಿಕೊಂಡಂಥ ಕಾಲಘಟ್ಟವನ್ನು ನೆನ್ಪಿಡ್ಕೊಳ್ಬೇಕು. ನಾವು 1925 ಹೊತ್ತಿಗೆ ವಿಜಯದಶಮಿಯ ಪರ್ವಕಾಲದಲ್ಲಿ
ಡಾಕ್ಟರ್ ಕೇಶವ್ ಬಲರಾಮ್ ಹೆಡಗೇವಾರ್ ಅವರಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಧಿಕೃತವಾದಂಥ ಮೂರ್ತ ರೂಪವನ್ನು ಪಡೆಯಿತು. ಹೆಡಗೇವಾರ್ ಅವರು ಈ ಕಲ್ಪನೆಗೆ ಕೊಡುವುದರ ಹಿಂದಿರುವ ಚಿಂತನೆಗಳೇನೋ ಒಮ್ಮೆ ಕಾಲಘಟ್ಟವನ್ನು ನೆನಪು ಮಾಡಬಹುದು ನಾವು. ಸ್ವಾತಂತ್ರ್ಯದ ದಳ್ಳುರಿ ಒಂದ್ ಕಡೆ, ಯಜ್ಞ ವೇದಿಕೆಗೆ ಹವಿಸ್ಸುಗಳಾಗಿ ಕ್ರಾಂತಿಕಾರಿಗಳು ತಮ್ಮನ್ನು ಅರ್ಪಿಸಿಕೊಳ್ತಾ ಇದ್ರು. ಇನ್ನೊಂದ್ ಕಡೆ ಯಾವ ಬ್ರಿಟಿಷರಿದ್ರೋ ಭಾರತೀಯ ಮನಸ್ಸುಗಳನ್ನು, ಹಿಂದೂ ಮನಸ್ಸುಗಳನ್ನು ಛಿದ್ರ ವಿಚಿದ್ರಗೊಳಿಸಿ ನಮ್ಮೊಳಗೆ ಕಚ್ಚಾಡುವಂತ ಒಂದು ಮಾನಸಿಕತೆಯನ್ನು ನಿರ್ಮಾಣ ಮಾಡಿದರು. ಇದೇ ವೇದಿಕೆಯಲ್ಲಿ ಒಂದೇ ಮಾತ್ರ ಗೀತೆ ಹಾಡಿದ್ರಲ್ಲ, ಬಂಕಿಂಚಂದ್ರ ಬಾಬು ಅವರಿಂದ ನಿರ್ಮಾಣಪಟ್ಟು 1905ರಲ್ಲಿ ಬಂಗಾಳ ವಿಭಜನೆಯನ್ನೇ ತಡೆದು ನಿಲ್ಲಿಸಿದ ಆ ಒಂದೇ ಮಾತರಂ ಗೀತೆ 1923ರ ಹೊತ್ತಿಗೆ ತುಂಡಾಗುವ ಸ್ಥಿತಿಗೋಯ್ತು. ಗೀತೆ ತುಂಡಾಗುವ ಸ್ಥಿತಿ, ನೆಲ ತುಂಡಾಗುವ ಸ್ಥಿತಿ. ಇನ್ನೊಂದ್ ಕಡೆ ಈ ನೆಲದ ಬಂಧುಗಳ ಭಾವ, ಈ ನೆಲದ ಬಂಧುಗಳ ಮಾನಸಿಕತೆ ತುಂಡರಿಸುವಂತ ಸ್ಥಿತಿ. ಈ ಸಂದರ್ಭದಲ್ಲಿ ಯೋಚನೆ ಮಾಡಿದ್ರು. ಋಗ್ವೇದದಲ್ಲಿ ಒಂದು ಮಂತ್ರ ಬರ್ತದೆ, ಸಂಗಗಚ್ಚಂ ಸಂಬದ್ಧಂ ಸಮೋ ಮನಾಸಿ ಜಾನತಂ. ಅರ್ಥಾತ್ ಒಂದೇ ಮನಸ್ಸಿನವರಾಗಿ, ಒಂದೇ ಸಂಕಲ್ಪದವರಾಗಿ, ಒಂದು ಮನಸ್ಸಿನಿಂದ ಒಂದು ಸಂಕಲ್ಪದ ಜಾಗೃತವಾಗಿ ಒಂದ್ ಕಡೆ ಸೇರಿದರೆ ಶಕ್ತಿಯ ಸಂಚಯನ ಆಗ್ತದೆ. ಆ ಶಕ್ತಿಯ ಸಂಚಯನಕ್ಕೆ ಕಲಿಯುಗದ ಮಂತ್ರ ಯಾವುದು ಅಂತ ಕೇಳಿದ್ರೆ ಸಂಘಟನೆ. ನಿತ್ಯ ಶಾಖೆಯ ಮೂಲಕ ಒಗ್ಗೂಡಿಸುವುದು, ಸಂಪರ್ಕ ಸಂವಹನದ ಮೂಲಕ ಮನಸ್ಸುಗಳನ್ನು ತಲುಪಿಸುವುದು, ಕ್ರೀಡೆಯ ಮೂಲಕ ಏಕಾತ್ಮ ಭಾವದ ಉದ್ದೀಪನ, ಆ ಮೂಲಕ ವ್ಯಕ್ತಿತ್ವದ ನಿರ್ಮಾಣ, ಸಾಮಾಜಿಕ ಪರಿವರ್ತನೆಯೊಂದಿಗೆ ರಾಷ್ಟ್ರ ಪುನರ್ನಿರ್ಮಾಣದ ದೀಕ್ಷೆಗಾಗಿ ಹುಟ್ಟುಕೊಂಡಂತ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋದು ನಮ್ಗೆಲ್ಲರಿಗೂ ವೇದ್ಯವಾಗ್ಲಿ ಅಂತ ಹೇಳ್ತೀನಿ. ಬಂಧುಗಳೇ, ಮಾತನಾಡುವ ಹೊತ್ತಿಗೆ 3-4 ಪದಗಳು ನಿಮ್ಮ ಜೊತೆಗೆ ಹಂಚಿಕೊಂಡೆ. ನನ್ನ ಉಳಿದ ವಿಚಾರಗಳನ್ನು ಹೇಳುವ ಮೊದಲು ಈ ಜಿಜ್ಞಾಸೆ ಇಲ್ಯಾಕೆ ನಡಿಬೇಕು? ಇದು ಮಂಗಳೂರಿನ ಮುಖ್ಯ ಪೇಟೆ, ಹೃದಯ ಪೇಟೆ. ಇದು ಎತ್ತು 4 ಪದಗಳು: ಹಿಂದೂ, ಹಿಂದುತ್ವ, ಹಿಂದೂ ಧರ್ಮ, ಹಿಂದೂ ರಾಷ್ಟ್ರ. ಈ 4 ಪದಗಳು ಕಳೆದ 25-30 ವರ್ಷಗಳಿಂದ ನಿರಂತರವಾಗಿ ಬೇರೆ ಬೇರೆ ವ್ಯಾಖ್ಯಾನಗಳಿಗೆ ಒಳಪಟ್ಟಿದೆ. ಹಾಗಾದರೆ ಹಿಂದೂ ಅಂದ್ರೆ ಏನು? ಕೇಸರಿ ಶಾಲ್ ಹಾಕೊಂಡವ ಮಾತ್ರ ಹಿಂದುವ? ಹಣೆಯಲ್ಲಿ ಕುಂಕುಮ ಧರಿಸಿದವ ಮಾತ್ರ ಹಿಂದುವ? ಅಲ್ಲ. ಹಿಂದೂ ಅನ್ನುವಂಥ ಪದ ಇವತ್ತು ನಿನ್ನೆಯ ಪದಗಳಲ್ಲ. ಸಾವಿರಾರು ವರ್ಷಗಳ ಈ ದೇಶದ ಪುರಾಣಗಳನ್ನು ಓದಿದ್ರೆ ಪುರಾಣದ ಒಂದು ಕಡೆ ಹೇಳ್ತದೆ, ಹಿಮಾಲಯಂ ಸಮಾರಭ್ಯ ಯಾವದಿಂದು ಸರೋವರಂ ತ್ವಂ ಧರ್ಮಂ ಹಿಂದೂಸ್ಥಾನಂ ಪ್ರಚಕ್ಷತೆ. ಹಿಮಾಲಯದಿಂದ ಹಿಡು ಸರೋವರ, ಅರ್ಥಾತ್ ಇವತ್ತು ನಾವು ಯಾವುದನ್ನು ಹಿಂದೂ ಸಾಗರ ಅಂತ ಕರಿತೀವೋ, ಯಾವುದನ್ನು ಇವತ್ತು ಕನ್ಯಾಕುಮಾರಿಯ ತಪ್ಪಲು ಅಂತ ಕರಿತೀವೋ, ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ ವ್ಯಾಪಿಸಿರುವ ಈ ನೆಲದಲ್ಲಿ ವಾಸ ಮಾಡುವವ ಯಾರು ಇದ್ದಾನೋ ಅವನು ಹಿಂದೂ. ನಾನು ಕೊಟ್ಟ ವ್ಯಾಖ್ಯಾನ ಅಲ್ಲ, ಪುರಾಣ ಸಾವಿರಾರು ವರ್ಷಗಳ ಹಿಂದೆ ಕೊಟ್ಟಂತ ವ್ಯಾಖ್ಯಾನ. ಹಾಗಾದರೆ ಹಿಂದುತ್ವ ನಮ್ಮಲ್ಲಿ ಎಂತ ಅಪವ್ಯಾಖ್ಯಾನಗಳಿದೆ ನೋಡಿ ಹಿಂದುತ್ವದ ಬಗ್ಗೆ. ಆ ವ್ಯಾಖ್ಯಾನಗಳನ್ನು ನಾನು ಕೊಡ್ಲಿಕ್ಕೆ ಹೋಗಲ್ಲ. ಹಿಂದುತ್ವ ಮತ್ತು ಭಾರತ ಅದು ಬಿಡಿಸಲಾಗದ ನಂಟು. ಹಿಂದುತ್ವ ಅಂದ್ರೆ ಭಾರತೀಯನ ವಿಶ್ವದೃಷ್ಟಿ, ಹಿಂದುತ್ವ ಅಂದ್ರೆ ಭಾರತೀಯನ ತತ್ವಚಿಂತನೆ, ಹಿಂದುತ್ವ ಅಂದ್ರೆ ಭಾರತೀಯನ ಜೀವನ ದರ್ಶನ, ಹಿಂದುತ್ವ ಅಂದ್ರೆ ಭಾರತೀಯನ ನಡವಳಿಕೆ, ಅರ್ಥಾತ್ ಅದನ್ನು ಸಂಸ್ಕೃತಿ ಅಂತ ಕರಿತೀವಿ. ಈ ಸಂಸ್ಕೃತಿಯಲ್ಲಿ ಹಬ್ಬ ಬರ್ತದೆ, ಹರಿದಿನ ಬರ್ತದೆ, ಯಾತ್ರೆ ಬರ್ತದೆ, ಜಾತ್ರೆ ಬರ್ತದೆ, ಶೋಭಾಯಾತ್ರೆಗಳು ಬರ್ತದೆ. ಈ ಚಿಂತನೆಯಲ್ಲಿ ಪರಂಪರೆ, ಸಂಸ್ಕೃತಿ, ಸನಾತನ ಚಿಂತನೆಗಳು ಇದೆಲ್ಲವನ್ನು ಸೇರಿದೆ. ಇದೆಲ್ಲರ ಸಮುಚ್ಚಯವನ್ನು ನಾವು ಹಿಂದುತ್ವ ಅಂತ ಕರೆದದ್ದು. ಹಿಂದುತ್ವವೇ ಈ ನೆಲದ ಜೀವಾಳ. ಅದನ್ನೇ ನಮ್ಮ ಹಿರಿಯರು ಕರೆದಿದ್ದಾರೆ. ಅದೇ ನಮ್ಮ ರಾಷ್ಟ್ರೀಯತೆ, ಅದೇ ನಮ್ಮ ರಾಷ್ಟ್ರೀಯತೆ. ಹಾಗಾದರೆ ಹಿಂದೂ ಧರ್ಮ, ಇಲ್ಲಿ ಓದಿದವರಿದ್ದಾರೆ. ಒಬ್ಬರು ಮೇಡಮ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಉಲ್ಲೇಖ ಮಾಡಿದರು, MBA ಪದವಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವವರು. ಇದು ತರಗತಿ ಕೋಣೆಯಲ್ಲಿ ನಾವು ಪಾಠ ಮಾಡಿದಾಗ ಧರ್ಮ ಅಂದ್ರೆ ರಿಲಿಜನ್ ಅನ್ನುವಂಥ ವ್ಯಾಖ್ಯಾನದಲ್ಲಿ ಬರ್ತೀವಿ. ರಿಲಿಜನ್ ಅಂದ್ರೆ ಶಬ್ದಕೋಶಕ್ಕೆ ಹೋದಾಗ ನಮಗೆ ಸಿಗುವ ಅರ್ಥ ಮತ. ಹಿಂದೂ ಧರ್ಮ ಅಂದ್ರೆ ಮತವ? ಹಿಂದೂ ಧರ್ಮ ಅಂದ್ರೆ ಬರೇ ವೃಥಾಚರಣೆಯ? ಸಾಧುಗಳ ಹತ್ರ ಕೇಳಿ ಮತ್ತೆ ಮಾತಾಡ್ತಾರೆ ಅವರು.
ಹಿಂದೂ ಧರ್ಮ ಅಂದ್ರೆ ಬರೇ ಕುಂಕುಮ, ಬರೇ ವಿಭೂತಿಯ ಧಾರಣೆ ಅಲ್ಲ. ಹಿಂದೂ ಧರ್ಮ ಅಂದ್ರೆ ಅದು ನಾನು ನೀವು ಮಾಡಬೇಕಾದ ಕಾರ್ಯವನ್ನು ನೆನಪು ಮಾಡುವ ಒಂದು ಕರ್ತವ್ಯ ಪ್ರಜ್ಞೆಯ ಭಾಗ. ನನ್ನದೊಬ್ಬದಲ್ಲ, ಮಗನಾಗಿ ನನ್ನ ಕರ್ತವ್ಯ, ತಾಯಿಯಾಗಿ ತಾಯಿಯ ಕರ್ತವ್ಯ, ಗಂಡನಾಗಿ ಪತಿ ಧರ್ಮ, ಪತ್ನಿಯಾಗಿ ಪತ್ನಿ ಧರ್ಮ, ರಾಜನಾಗಿ ರಾಜಧರ್ಮ, ಸಾಮಾನ್ಯ ಪ್ರಜೆಯಾಗಿ ಸಾಮಾನ್ಯ ಪ್ರಜೆಯ ಧರ್ಮ. ಅರ್ಥಾತ್ ಕಾರ್ಯ ನಿನ್ನೊಳಗಿನ ಭಾವವನ್ನು ಪುಡಿದೆಬ್ಬಿಸಿ, ನಿನ್ನೊಳಗಿನ ಅಂತಸತ್ವವನ್ನು ಬಡಿದೆಬ್ಬಿಸಿ, ನಿನ್ನ ಕರ್ತವ್ಯ ಪ್ರಜ್ಞೆಯನ್ನು ಬಡಿದೆಬ್ಬಿಸುವ ಒಂದು ಸಮಗ್ರವಾದ ವಿಕಸಿತ ಬದುಕಿನ ಸಮಗ್ರ ಸಂವಿಧಾನವನ್ನೇ ನಾವು ಹಿಂದೂ ಧರ್ಮ ಅಂತ ಕರೆದಿದ್ರಿ, ಹಿಂದೂ ಧರ್ಮ ಅಂತ ಕರೆದಿದ್ದು. ಹಾಗಾದ್ರೆ ಹಿಂದೂ ರಾಷ್ಟ್ರ ಮತ್ತೆ ಹಿಸ್ಟ್ರಿ ಓದಿದ ವಿದ್ಯಾರ್ಥಿಗಳು ಇದ್ದಿರಾಗಿಲ್ಲ ಗೊತ್ತಿಲ್ಲ. ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳ ವ್ಯಾಖ್ಯಾನಗಳು ಬಂದಾಗ ಅಲ್ಲೊಂದು ಚೌಕಟ್ಟು, ಬೌಂಡರಿ ಇದೆ. ಭಾರತದಲ್ಲಿ ಹಿಂದೂ ಧರ್ಮದ ಚಿಂತನೆಗೆ ಬಂದಾಗ ರಾಷ್ಟ್ರ ಅಂದ್ರೆ ಬರೀ ಭೌಗೋಳಿಕ ಸ್ಟ್ರಕ್ಚರ್ ಅಲ್ಲ. ಹಿಂದೂ ರಾಷ್ಟ್ರ ಅಂದ್ರೆ ಅದು ಸಾಂಸ್ಕೃತಿಕ ಏಕಸೂತ್ರತೆ. ಈ ನೆಲವನ್ನು ಒಪ್ಪಿಕೊಳ್ಳುವನು, ಈ ನೆಲವನ್ನು ತಾಯಿಯಿಂದ ಆರಾಧಿಸುವವನು, ಸನಾತನವಾಗಿ ಆಯ್ದು ಬಂದ ಎಲ್ಲ ಪರಂಪರೆಯನ್ನು ಒಪ್ಪುತ್ತಲೇ ಈ ರಾಷ್ಟ್ರಕ್ಕಾಗಿ ತುಡಿಯುವ ಮಿಡಿಯುವ ಹೃದಯವುಳ್ಳ ಈ ನೆಲವನ್ನು ನಾವು ಹಿಂದೂ ರಾಷ್ಟ್ರ ಅಂತ ಕರೆದಿದ್ದೀವಿ ರೀ. ಹಾಗಾಗಿ ಸೇರಿರುವಂಥ ಎಲ್ಲ ಹಿಂದೂ ಬಂಧುಗಳ ಹತ್ರ ನನ್ನ ಪ್ರಾಜ್ಞವಾದ ವಿನಂತಿ ಒಂದೇ: ಹಿಂದುತ್ವ, ಹಿಂದೂ ಧರ್ಮ, ಹಿಂದೂ ರಾಷ್ಟ್ರ ಬಂದಾಗ ನನಗೆ ವ್ಯಾಖ್ಯಾನ ಕೊಡುವಂತ ಶಕ್ತಿ ಇರಬೇಕು. ಒಂದ್ ಕಡೆ ಸಂಘದ ಹಿರಿಯರು ಹೇಳ್ತಾರೆ, ಈ ನೆಲದಲ್ಲಿ ಕಟ್ಟ ಕಡೆಯ ಒಬ್ಬ ಹಿಂದೂ ಇರುವವರೆಗೂ ಇದು ಹಿಂದೂ ರಾಷ್ಟ್ರ. ಹೊಸ ರಾಷ್ಟ್ರದ ನಿರ್ಮಾಣ ಅಲ್ಲರಿ, ಈ ನೆಲವನ್ನೇ ನಿಮ್ಮ ಗೆಳೆಯರು, ನಿಮ್ಮ ಬಂಧುಗಳು ಪಾಶ್ಚಿಮಾತ್ಯ ದೇಶದಲ್ಲಿದ್ದಾಗ ಅವನನ್ನು ಶೆಟ್ಟಿ ಬಿಲ್ಲವ ಅಂತ ಕರೆಯಲ್ಲ, ಅವನಿಗೆ ಇಂಡಿಯನ್ ಅಂತ ಹೇಳುವುದಕ್ಕಿಂತ ಹೆಚ್ಚಾಗಿ ಹಿಂದೂಸ್ತಾನಿ ಅಂತ ಕರೀತಾರೆ. ಹಿಂದುತ್ವ ಈ ನೆಲದ ಅಸ್ಮಿತತೆ. ಸ್ವಾತಂತ್ರ್ಯ ಹೋರಾಟದ ಕಾಲಘಟ್ಟಕ್ಕೆ ಹೋಗಿ ಸುಭಾಷ್ ಚಂದ್ರ ಬೋಸ್ ಇಲ್ಲಿ ಅವರ ವೇಷ ಧರಿಸಿದ ಪುಟಾಣಿ ಇದ್ದಾನೆ, ಆ ಕಾರಣಕ್ಕಾಗಿ ನೆನಪಾಡಬೇಕು. ಸುಭಾಷ್ ಚಂದ್ರ ಈ ನೆಲದ ಹಿಂದೂ ಬಂಧುಗಳನ್ನು, ವಿಶೇಷವಾಗಿ ಯುವಕರನ್ನು ಒಗ್ಗೂಡಿಸಲಿಕ್ಕೆ ಹಾಕಿದ ಘೋಷಣೆ ವಾಕ್ಯ ಜೈ ಹಿಂದ್. ಅವರು ಕಟ್ಟಿದ ಸಂಘಟನೆ ಆಜಾದ್ ಹಿಂದ್ ಫೌಜ್, ನೆನಪಾಗಬಹುದಾ? HAL ಎಲ್ಲಿಂದ ಬಂತು? ಇಂಡಿಯನ್ ಏರೋನಾಟಿಕಲ್ ಲಿಮಿಟೆಡ್, ಇಂಡಿಯನ್ ಅಂತಲ್ಲ, ಹಿಂದೂಸ್ತಾನ್, HMT, ಹಿಂದೂಸ್ತಾನ್ ಮಿಷನ್ ಟೂಲ್ಸ್. ಈ ಹೆಸರುಗಳು ಎಲ್ಲಿಂದ ಬಂತು? ಹಿಂದೂ ಟೈಮ್ಸ್ ಎಲ್ಲಿಂದ ಬಂತು? ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆ ಕಾರಣಕ್ಕಾಗಿ ಇದು ಹಿಂದೂ ಸಂಗಮ, ಆ ಕಾರಣಕ್ಕಾಗಿ ಹಿಂದೂ ಸಂಗಮ. ಬಂಧುಗಳೇ, ಇದರ ಮಧ್ಯದಲ್ಲಿ ನಾವು ನೆನ್ಪಿಡ್ಕೊಳ್ಬೇಕಾದ್ದು, ಇದರ ಮಧ್ಯದಲ್ಲಿ ನಾವು ನೆನ್ಪಿಡ್ಬೇಕಾದ್ದು, ಯಾವತ್ರ ನಮ್ಮ ಹತ್ರ ಸ್ವಾರ್ಥ ಜಾಗೃತವಾಗ್ತದೋ, ಯಾವ ಕಾಲಘಟ್ಟದಲ್ಲಿ ನಮ್ಮಲ್ಲಿ ಕೀಳರಿಮೆ ಆವರಿಸಿಕೊಂಡಿದ್ದೀವೋ, ಯಾವತ್ತು ಈ ನೆಲದಲ್ಲಿ ವಿಕೃತಿ ತಾಂಡವಾಡಿದೀವೋ, ಯಾವ ಕಾಲಘಟ್ಟದಲ್ಲಿ ಭಾರತೀಯ ಅರ್ಥಾತ್ ಹಿಂದೂ ಆತ್ಮ ಗೌರವವನ್ನು ಕಳ್ಕೊಂಡಿದ್ನೋ ಆವಾಗ ಈ ನೆಲದ ಮೇಲೆ ದಾಳಿಯಾಗಿದೆ, ದಬ್ಬಾಳಿಕೆ ಆಗಿದೆ, ಹಿಂದೂಗಳ ಮೇಲೆ ಅರ್ಥಾತ್ ಭಾರತೀಯನ ಮೇಲೆ ದಮನ ಆಗಿದೆ. ಆದ್ರೂ ನೆನ್ಪಿಟ್ಕೊಳ್ಬೇಕು, ಹೆಮ್ಮೆ ಪಡಬೇಕು. ಯಾಕೆ ಹೆಮ್ಮೆ ಪಡಬೇಕು? ನೀವೆಲ್ಲ ಪಾಠ್ಯ ಪುಸ್ತಕ, ನಾನು ಸೇರಿದಂತೆ ನಾವೆಲ್ಲ ಪಾಠ್ಯ ಪುಸ್ತಕದಲ್ಲಿ ಏನು ಓದ್ತೀವಿ? ಜಗತ್ತಿನ ನಾಗರಿಕತೆಯ ಬಗ್ಗೆ ಪಾಠ ಮಾಡುವಾಗ ನಮ್ಮ ಮೇಷ್ಟ್ರುಗಳು ಕಣ್ಣರಳಿಸಿ ಹೇಳ್ತಾ ಇದ್ರಲ್ಲೋ, ಪಾಶ್ಚಿಮಾತ್ಯ ನಾಗರಿಕತೆ ಅತ್ಯಂತ ಪ್ರಾಚೀನ ನಾಗರಿಕತೆ. ಬಂಧುಗಳೇ, 30ಕ್ಕೂ ಅಧಿಕ ಜನಾಂಗಗಳು ಈ ಜಗತ್ತನ್ನಾಳಿದೆ. 30ಕ್ಕೂ ಅಧಿಕ ಜನಾಂಗಗಳು ಸಾವಿರಾರು ವರ್ಷಗಳ ಹಿಂದೆ ಈ ಜಗತ್ತನ್ನಾಳಿದೆ. ಗ್ರೀಕ್ ಪ್ರಪಂಚದ ಅತ್ಯಂತ ಪ್ರಾಚೀನ ನಾಗರಿಕತೆ ಅಂತ ಹೇಳ್ತೀರಿ, ಆದ್ರೆ ನೆನ್ಪಿಟ್ಕೊಳ್ಳಿ, ಆ ಗ್ರೀಕ್ ಇರ್ಬೋದು, ಆ ಈಜಿಪ್ಟ್ ಇರ್ಬೋದು, ಆ ಪರ್ಷಿಯಾ ಇರ್ಬೋದು, ಒಂದೆರಡು ದಾಳಿಯಲ್ಲಿ ಸರ್ವನಾಶವಾದ್ರೆ ಸಾವಿರಾರು ವರ್ಷಗಳ ಈ ನೆಲದ ಮೇಲೆ ಸಾವಿರಾರು ದಾಳಿ ಆದ್ರೂ ಈ ನೆಲ ಇವತ್ತಿಗೂ ಜೀವಂತ ಇದೆ. ಈ ನೆಲದ ಸತ್ವ ಇವತ್ತಿಗೂ ಜೀವಂತ ಇದೆ. ಯಾಕೆ ಅಂತ ಕೇಳಿದ್ರೆ, ಕಾಲದಲ್ಲಿ ಈ ನೆಲಕ್ಕೆ ಅರ್ಪಿಸಿಕೊಂಡ ಬದುಕು. ಗುರು ಗೋವಿಂದ ಶಾಖೆಯ ಕಾರ್ಯಕರ್ತರು ಇಲ್ಲಿ ಇದ್ದಾರೋ ಗೊತ್ತಿಲ್ವಾ? ನೀವು ಯಾರನ್ನು ಅಧ್ಯಯನ ಮಾಡಬೇಡಿ, ಒಮ್ಮೆ ಗುರು ಗೋವಿಂದರ ಬಳಿಗೆ ಹೋಗಿ. ಸಿಖ್ಖರ 10ನೇ ಮತ್ತು ಕೊನೆಯ ಧರ್ಮಗುರು, ಹೆಚ್ಚು ಅಂದ್ರೆ 42 ವರ್ಷಗಳ ಕಾಲ ಬದುಕಿದ್ದು. ಅವರಪ್ಪ ತೇಜ್ ಬಹದ್ದೂರ್ ಸಿಂಗ್ ಅನ್ನು ಮೊಘಲರು ತಲೆ ಕಡಿದರು. ಅವರ
ಮುಂದೆ, ಗುರು ಗೋವಿಂದ ಸಿಂಗರ ಕಣ್ಣ ಮುಂದೆ ಅವರ 4 ಮಕ್ಕಳ ಬಲಿದಾನ ಆಯಿತು. ಅದರಲ್ಲೂ 2 ಮಕ್ಕಳ ಬಲಿದಾನದ ಚರಿತ್ರೆಯನ್ನು ಓದಬೇಕು. 8 ವರ್ಷ ತುಂಬಲಿಲ್ಲ. ಗುರು ಗೋವಿಂದ ಸಿಂಗರು ಮೊಘಲರ ವಿರುದ್ಧ 14 ಬಾರಿ ಹೋರಾಟವನ್ನು ಸಂಘಟನೆ ಮಾಡಿದ್ದಾರೆ. ಈ ಮಧ್ಯೆ ಅವರಿಬ್ಬರು ಮಕ್ಕಳು ಹತರಾಗಿದ್ದಾರೆ. ಕೊನೆಗೆ ಉಳಿದ 2 ಚಿಕ್ಕ ಮಕ್ಕಳು ಬದುಕುವುದಕ್ಕಾಗಿ ಕಾಡು ಮೇಡುಗಳಲ್ಲಿ ಅಲೆದಾಡಿ ಕೊನೆಗೆ ಮೊಘಲರ ಸೆರೆ ಸಿಕ್ಕಾಗ ಆ ಮಕ್ಕಳಿಗೆ ಒಂದು ಆಫರ್ ಕೊಡ್ತಾರೆ, ನೀವು ಬದುಕಬೇಕು, ಆದರೆ ಒಂದೇ ಕಂಡೀಷನ್, ನೀವು ಹಿಂದೂ ಧರ್ಮವನ್ನು ಬಿಟ್ಟು ಹೊರಗೆ ಬರಬೇಕು, ಅರ್ಥಾತ್ ಮತಾಂತರ ಆಗಬೇಕು. 8 ವರ್ಷದ ಮಕ್ಕಳು ಹೇಳ್ತಾರೆ, ಹಿಂದೂ ಧರ್ಮದ ಪುನರುತ್ಥಾನಕ್ಕಾಗಿ, ಸ್ವರಾಜ್ಯಕ್ಕಾಗಿ, ಸ್ವಧರ್ಮಕ್ಕಾಗಿ ನಮ್ಮಪ್ಪ ಬಡಿದಾಡ್ತಾ ಇದ್ದಾನೆ. ಅಪ್ಪನ ಬಲಿದಾನವಾದರೂ ಅಪ್ಪನ ಕೆಲಸವನ್ನು ನಾವು ಮುಂದುವರಿಸ್ತೇವೆ ಅಂತ ಆ ಮಕ್ಕಳು ಹೇಳಿದಾಗ ನಾಯಕನ ಕಡೆಯಿಂದ ಆಜ್ಞೆ ಬರ್ತದೆ. ಆ ಮಕ್ಕಳನ್ನು ಜೀವಂತ ಸಮಾಧಿ ಮಾಡಿ 2 ಗೋಡೆಗಳನ್ನು ನಿರ್ಮಿಸಿ ಇಟ್ಟಿಗೆಗಳನ್ನು ಹಾಕಿ ಆ ಮಕ್ಕಳನ್ನು ಸಮಾಧಿಗೆ ಹೋಗಿ ಸೊಂಟದವರೆಗೂ ಇಟ್ಟಿಗೆ ತುಂಬುತ್ತಾರೆ. ಹೊತ್ತಿಗೆ ಹೇಳ್ತಾರೆ, ಮಕ್ಕಳೇ ಬದುಕುವ ಆಶೆ ಇದೆಯಾ? ಮತ್ತೆ ಹೇಳ್ತಾ ಇದ್ವಿ, ನೀವು ಹಿಂದೂ ಧರ್ಮವನ್ನು ಬಿಟ್ಟು ಹೊರಬನ್ನಿ ಅಂತ ಹೇಳುವಾಗ ಆ ಮಕ್ಕಳು ತೇಜಸ್ವಿನಿಂದ ಅದನ್ನು ನಿರಾಕರಿಸ್ತಾರೆ. ಮುಂದೆ ಅವರ ಶಿರಚ್ಛೇದನ ಆಗ್ತದೆ. ಅಂತ ಪರಂಪರೆ ನೆಲಕ್ಕಿದಿರಿ, ಅಂತ ಪರಂಪರೆ ನೆಲಕ್ಕಿದೆ. ಆ ಕಾರಣಕ್ಕಾಗಿ ಈ ನೆಲದ ಭವ್ಯ ಪರಂಪರೆ ವರ್ತಮಾನದಲ್ಲೂ ಸಶಕ್ತವಾಗಿ ಎದ್ದು ನಿಂತಿದೆ. ನೀವು ಗುರು ಗೋವಿಂದ ಸಿಂಗರ ಬಳಿಗೆ ಹಾಕ್ರಿ, ಪಕ್ಕದ ಉಳ್ಳಾಲಕ್ಕೊಮ್ಮೋಗಿ ಅಬ್ಬಕ್ಕ ಎತ್ತು ತಾಯಂದಿರು ಹೆಣ್ಮಕ್ಳನ್ನು ನೋಡಿರಿ, ಇಲ್ಲಿ ವೇಷ ಧರಿಸಿದ್ದು. ನಮ್ಮ ಪಕ್ಕದವಳು ಅಬ್ಬಕ್ಕ ಎತ್ತು ನಾವು ಜಾತಿಯ ಬಗ್ಗೆ ಮಾತನಾಡೋದಾದ್ರೆ ಅಬ್ಬಕ್ಕ ಜೈನವನಕ್ಕೆ ಸೇರಿದವಳು. ಆದರೆ ಅವಳ ಬದುಕು ಹೇಗಿತ್ತು? ಅವಳ ಬದುಕು ಹೇಗಿತ್ರಿ? 450-500 ವರ್ಷದ ಹಿಂದೆ ಪೋರ್ಚುಗೀಸರು ಕರಾವಳಿಯ ಮಂಗಳೂರಿಗೆ ಬಂದಾಗ ಇಲ್ಲಿ ವ್ಯಾಪಾರ ಮಾಡಬೇಕಾದ್ರೆ ನಮ್ಮ ಪರ್ಮಿಷನ್ ಬೇಕು. ಕರಾವಳಿಯಲ್ಲಿ ಬೆಳೆದಂತ ಕುಚ್ಚಲಕ್ಕಿ ಇರ್ಬೋದು, ಕರಾವಳಿಯಲ್ಲಿ ಬೆಳೆದಂತ ದಾಲ್ಚಿನ್ ಇರ್ಬೋದು, ಕರಿಮೆನ್ಸ್ ಇರ್ಬೋದು, ಇದನ್ನು ಹಡಗಲ್ಲಿ ಸಾಗಿಸಬೇಕಾದ್ರೆ ನಮ್ಮ ಪರ್ಮಿಷನ್ ಇಲ್ಲದೆ ಸಾಗಿಸಬೇಡಿ ಅಂತ ಓಲೆಗಳನ್ನು ಕೊಟ್ಟಾಗ ಎಲ್ಲ ರಾಜರು ತಲೆ ತಗ್ಗಿಸಿದಾಗ ಸ್ವತಃ ಅಬ್ಬಕ್ಕನ ಗಂಡ ಬಂಗರಸ, ಲಕ್ಷ್ಮಪ್ಪ ಬಂಗರಸ, ಅವಳ ಮಾವ, ಅರಮನೆಯವರೆಲ್ಲರೂ ಪೋರ್ಚುಗೀಸರಿಗೆ ಎದುರಿ ತಲೆ ಬಗ್ಗಿ ನಿಂತಾಗ ಆ ತಾಯಿ ನಿರಾಕರಿಸ್ತಾಳೆ. ನಿರಾಕರಿಸುವುದು ಮಾತ್ರ ಅಲ್ಲ, ಮನೆಯವರ ಮನವೊಲಿಸ್ತಾಳೆ. ಆದರೂ ಅವರು ಒಪ್ಪದಿದ್ದಾಗ ಅರಮನೆಯನ್ನೇ ಬಿಟ್ಟು ಉಳ್ಳಾಲಕ್ಕೆ ಹೋಗ್ತಾಳೆ. ಗಂಡ ತೊಂದರೆ ಕೊಟ್ಟ ಅಂತಲ್ಲ, ಮಾವನ ಮನೆಯವರು ಕಿರುಕುಳ ಕೊಟ್ಟದ್ದಂತಲ್ಲ. ಈ ನೆಲ ಸ್ವಾಭಿಮಾನದ ನೆಲ, ನಾವು ಬೆಳೆಯುವ ವಸ್ತು. ಪರಕೀಯರು ಅವರಿಗೆ ಯಾಕೆ ಕಪ್ಪ ಕೊಡಬೇಕು, ಕಾಣಿಕೆ ಕೊಡಬೇಕು, ತೆರಿಗೆ ಕೊಡಬೇಕು? ಕೊಡಲ್ಲ. ಯಾವ ಪೋರ್ಚುಗೀಸರು 15ನೇ ಶತಮಾನದಲ್ಲಿ 16ನೇ ಶತಮಾನದಲ್ಲಿ ವಿಶ್ವವನ್ನು ನಡಗಿಸಿದ್ರು, ಆ ಪೋರ್ಚುಗೀಸರನ್ನು ಕರಾವಳಿಯಲ್ಲಿ ಸಮುದ್ರ ಮಧ್ಯದಲ್ಲಿ ಮೂರು ಬಾರಿ ಸೋಲಿಸಿದ ಹೆಣ್ಣು ಮಗಳು ಈ ದೇಶದ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಬ್ಬಕ್ಕ ನಮ್ಗೆ ಪ್ರೇರಣೆ ಆಗ್ಬೇಕಲ್ವಾ? ಆ ಪ್ರೇರಣೆ ಅಡಿಯಲ್ಲೇ ಈ ಸಮಾಜ ಬೆಳೆದು ನಿಂತಿದೆ ಬಂಧುಗಳೇ. ಆ ಕಾರಣಕ್ಕಾಗಿ ನಾನು ಪ್ರಾರಂಭದಲ್ಲೇ ಹೇಳಿದೆ, ಯಾರ ವಿರೋಧಕ್ಕಾಗಿ ಅಲ್ಲ, ಯಾವ ವಿರುದ್ಧಕ್ಕಾಗಿ ಅಲ್ಲ, ನಮ್ಮ ಅಂತಸತ್ವವನ್ನು ಬೆಳೆದೆಬ್ಬಿಸುವುದು. ಅದಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ತುಂಬುವ ಹೊತ್ತಿಗೆ ನಮ್ಮ ಮಧ್ಯದಲ್ಲಿ ಚಿಂತನೆಗಳನ್ನು ಕೊಡ್ತಾ ಇದೆ. ನಾವೊಂದು ಸಾಮರಸ್ಯದ ಬದುಕಿಗೆ ಮತ್ತೆ ಮುನ್ನುಡಿ ಬರಿಬಹುದಾ? ಮತ್ತೆ ಹೇಳ್ತೀನಿ, ಯಾವ ಕಾಲಘಟ್ಟದಲ್ಲಿ ನಾವು ಜಾತಿಗಳಾಗಿ ವರ್ಗೀಕರಣಗೊಂಡಿದ್ದೀವೋ ಆವಾಗ ನಮ್ಮ ಮೇಲೆ ದಬ್ಬಾಳಿಕೆ ಆಗಿದೆ, ಆಕ್ರಮಣ ಆಗಿದೆ. ಹಾಗಾಗಿ ಹಿಂದೂ ಸಮಾಜದ ಪುನರುತ್ಥಾನ ಅರ್ಥಾತ್ ಭಾರತದ ಪುನರ್ನಿರ್ಮಾಣ ಸಾಮರಸ್ಯದಲ್ಲಿದೆ. ನಾನು ಕೇಳ್ತಾ ಹೇಳಿದೆ, ಇಲ್ಲೊಂದು ಸುಂಕದಗಟ್ಟೆ ಅನ್ನುವಂಥ ಕಾಲೋನಿ ಇದೆ. ನಮ್ಮ ಇವತ್ತಿನ ವರ್ತಮಾನದ ಪರಿಭಾಷೆಯಲ್ಲಿ ಮಾತನಾಡೋದಾದ್ರೆ, ಯಾರನ್ನು ನಿಮ್ನ ವರ್ಗ ಅಂತ ಕರಿತೀವ, ಯಾರನ್ನು ಸಾಮಾಜಿಕ ಬಹಿಷ್ಕೃತರು ಅಂತ ಒಂದು ಕಾಲದಲ್ಲಿ ಕಳೆದಿದ್ರು, ಆ ಬಂಧುಗಳು ಅಲ್ಲಿ ಜೀವನ ಮಾಡ್ತಾರೆ. ಪಕ್ಕಕ್ಕೆ ಹೋದ್ರೆ ದಡ್ಡಲ್ ಕಾಡಿದೆ, ನನ್ಗೆ ಗೊತ್ತು ಬಂಧುಗಳೇ. ಇವತ್ತು ಶೋಭಾಯಾತ್ರೆ ಬಂದಿದ್ದೀವಿ, ನಿನ್ನ ಜಾತಿ ಏನು ಅಂತ ಕೇಳಿಲ್ಲ. ನೀನು ಗೌಡನೋ, ಶೆಟ್ಟಿಯೋ, ಬಿಲ್ಲವನೋ, ಕುರುಬನೋ, ಲಿಂಗಾಯತನೋ, ಒಕ್ಕಲಿಗನೋ ಏನು ಕೇಳಲಿಲ್ಲ. ಒಂದೇ ಮನಸ್ಸಿನಿಂದ ಬಂದಿದ್ದೀವಲ್ಲ. ನಾಳೆ ದಿವಸ 10 ಜನ ಸೇರಿದಾಗ ನೀನು ಯಾರು ಅಂತ ಕೇಳಿದಾಗ ನಮ್ಮ ಮನಸ್ಸಿನಿಂದ ನಾನು ಹಿಂದೂ ಅನ್ನುವಂಥ ಉತ್ತರ ಬರಬಹುದಾ? ಆ ಸಾಮರಸ್ಯದ, ಆ ಮಾನಸಿಕತೆಯ
ದಾರಿದ್ರ್ಯವನ್ನು ದೂರ ಮಾಡಿ ಏಕತ್ವದ ಚಿಂತನೆಯ ಜಾಗೃತಿಗಾಗಿ ಈ ಹಿಂದೂ ಸಂಗಮ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬಂಧುಗಳೇ. ಅಂಬೇಡ್ಕರ್ ಒಂದು ಕಡೆ ಹೇಳ್ತಾರೆ, ಕೆರೆಯ ನೀರನ್ನು ನಾಯಿ ಕುಡಿಯುತ್ತದೆ, ಕೆರೆಯ ನೀರನ್ನು ಪ್ರಾಣಿಗಳು ಕುಡಿಯುತ್ತದೆ, ಕೆರೆಯ ನೀರನ್ನು ಒಬ್ಬ ವ್ಯಕ್ತಿಗೆ ಕುಡಿಯುವ ಅವಕಾಶ ಕೊಡದಿದ್ದ ಆ ಧರ್ಮವೇ ಧರ್ಮವಲ್ಲ. ಒಂದ್ ಕಡೆ ಹೇಳ್ತಾರೆ, ಆ ನೋವಿನಿಂದಲೇ ನಾನು ಮನುಸ್ಮೃತಿಯನ್ನು ಸುಟ್ಟುಬಿಟ್ಟೆ. ಮುಂದುವರಿಸಿ ಹೇಳ್ತಾರೆ, ಮನುಸ್ಮೃತಿಯಲ್ಲಿರುವುದೆಲ್ಲ ಕೆಟ್ಟದಲ್ಲ, ಕೆಟ್ಟ ಅಂಶವನ್ನು ಮಾತ್ರ ಸುಟ್ಟುಬಿಟ್ಟೆ ನಾನು. ಸಾವಿರಾರು ವರ್ಷದ ಹಿಂದೆ ಹೋಗಿ, ವೇದಗಳ ಕಾಲಕ್ಕೆ ಹೋಗಿ, ಉಪನಿಷತ್ತಿನ ಕಡೆ ಮನ ಮಾಡಿ, ಜಾತಿಗಳಿತ್ತ ವರ್ಣಾಶ್ರಮ. ಜಗತ್ತಿನ ಎಲ್ಲ ದೇಶಗಳ ಚರಿತ್ರೆಗಳಿಗೆ ಬನ್ನಿ, ಗುಣ ಸಂಸ್ಕಾರ ಇರುವ ವರ್ಣಾಶ್ರಮ ಇತ್ತು. ಯಾವಾಗ ನಮ್ಮ ಮೇಲೆ ಆಕ್ರಮಣ, ಯಾವಾಗ ನಮ್ಮ ಮನಸ್ಸಿನ ಮೇಲೆ ಆಕ್ರಮಣ ಆಯ್ತೋ, ವರ್ಣಗಳು ಜಾತಿ ಆಯ್ತು. ಎತ್ತು ಜಾತೀಯತೆಯಾಗಿ ತಾಂಡವಾಡ್ತಾ ಇದೆ. ಅದಕ್ಕೋಸ್ಕರ ಆ ಜಾತೀಯತೆಯನ್ನು ನಾಶ ಮಾಡಬಹುದಾ? ನಮ್ಗೆ ಎಂಥ ಪ್ರೇರಣೆಗಳು ಬೇಕ್ರಿ. ಇಲ್ಲಿ ರಾಮ, ಸೀತೆ, ಲಕ್ಷ್ಮಣ ಇದ್ದಾರೆ. ಕೂತ್ಕೊಂಡು ನೋಡ್ತಾ ಇದ್ದೆ. ರಾಮನ ಪಕ್ಕ ಲಕ್ಷ್ಮಣ ಇತ್ತ, ಲಕ್ಷ್ಮಣನ ಪಕ್ಕ ಸೀತೆ ಇತ್ತರ. ರಾಮನ ವೇಷಧಾರಿ ಮೆಲ್ಲ ಸೀತೆಯನ್ನು ಕರೆದು ಈ ಕಡೆ ಕೂತ್ಕೊಳ್ಳಿಸು ಅಂತ ಸಂಸ್ಕಾರ ನಾನು ಹೇಳಿದ್ದು, ಕುಟುಂಬ ಮೌಲ್ಯ. ಈಗ ನೋಡಿ, ಸೀತೆ, ರಾಮ, ಲಕ್ಷ್ಮಣ, ಹನುಮಂತ. ಆಗ ಬೇರೆ ಇತ್ತು, ಹನುಮಂತ ಈ ಕಡೆ ಇದ್ದ, ಲಕ್ಷ್ಮಣ ಆ ಕಡೆ ಇದ್ದ. ಈಗಲೂ ಹಾಗೆ ಇದ್ದಾರೆ. ರಾಮನನ್ನು ನಮ್ಮ ಆದರ್ಶ, ರಾಮನನ್ನು ನಮ್ಮ ಮೂರ್ತ ರೂಪದ ಸಾಂಸ್ಕೃತಿಕ ಚಿಂತನೆ ಅಂತ ಇರಿಸಿಕೊಂಡ ನಾವು ರಾಮನ ಬದುಕಿನ ಕಡೆಗೆ ಹೋಗಬಹುದಾ? ಎಂಥ ಸಾಮರಸ್ಯದ ಸಂಗಮ ಇದೆ ಅಲ್ಲಿ. ರಾಮನನ್ನು ಕಾಣಬೇಕು ಅಂತ ದಾರಿ ಕಾಯ್ತಾ ಇದ್ಲು ಶಬರಿ. ಇವತ್ತಿನ ಪಠ್ಯಕ್ಕೆ ಬಂದ್ರೆ, ಇವತ್ತಿನ ಕಾನೂನಿಗೆ ಬಂದ್ರೆ, ಶಬರಿ ಯಾರು ಅಂತ ಕೇಳಿದರೆ ಬಿಲಾಂಗ್ಸ್ ಟು ಎಸ್ ಸಿ ಸಮುದಾಯಕ್ಕೆ ಸೇರಿದವಳು. ಅವಳ ಹತ್ರ ಕೊಡ್ಲಿಕ್ಕೇನೂ ಇಲ್ಲ. ಇದ್ದದ್ದು ಬೋರೆ ಹಣ್ಣು, ಹಸಿವಾಯ್ತು ಕಚ್ಚಿ ಬಿಟ್ಲು. ರಾಮ ಬಂದ ಕೊಡ್ಲಿಕ್ಕೇನಿಲ್ಲ, ಕಚ್ಚಿದ ಹಣ್ಣನ್ನೇ ತೆಗೆದು ರಾಮನಿಗೆ ಕೊಟ್ಲು. ರಾಮ ಪ್ರೀತಿಯಿಂದ ಸ್ವೀಕಾರ ಮಾಡಿದ. ಶಬರಿಯ ಜಾತಿ ಕೇಳಿದ್ನಾ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬಂಧುಗಳೇ, ಹಿಂದೂ ಸಂಗಮದ ನೆಪದಲ್ಲಿ ಈ ವಾರ್ಡಿನ ಜನಗಳೆಲ್ಲ ನಾವೆಲ್ಲ ಸೇರಿದ್ದೇವೆ ಅಲ್ಲ. ನಾಳೆಯ ದಿವಸ ವಾರ್ಡಿನ ಬಂಧುಗಳು ಬಂದಾಗ, ನೀನು ಯಾರು ಅಂತ ಕೇಳಿದಾಗ, ನಾನು ಹಿಂದುತ್ವವೇ ನನ್ನ ರಾಷ್ಟ್ರೀಯತೆ, ಹಿಂದೂ ಧರ್ಮವೇ ನನ್ನ ಚೈತನ್ಯದ ಆಧಿಕ್ಯ ಅನ್ನುವಂಥ ಭಾವತೀವ್ರತೆ ಹರಡಬೇಕು ಅನ್ನುವಂಥ ಕಾರಣಕ್ಕಾಗಿಯೇ ಈ ಕಾರ್ಯಕ್ರಮ. ಕುಟುಂಬ, ನಮ್ಮ ಕುಟುಂಬ ಜೀವನ. 3 ದಿನದ ಹಿಂದೆ ಟಿವಿಯ ಮುಂದೆ ಕೂತ್ಕೊಂಡಿದ್ದೀವಿ ನಾವು. 3 ದಿನದ ಹಿಂದೆ ತದೇಕವಾಗಿ ಪೇಪರ್ ಓದಿದ್ವಿ. 3 ಬಾಲಕಿಯರು 4 ಅಂತಸ್ತಿನ ಕಟ್ಟಡದಿಂದ ಕೆಳಗೆ ಜಿಗಿದು ಪ್ರಾಣ ಬಿಟ್ರು. ಉತ್ತರ ಪ್ರದೇಶದ ಒಂದು ಭಾಗದವರು. ಆ 3 ಹುಡುಗಿಯರು ಯಾಕೆ ಪ್ರಾಣ ಬಿಟ್ರು ಅಂತ ಟಿವಿ ಪೇಪರಲ್ಲಿ ಬರ್ತಾ ಇತ್ತು. ಮೊಬೈಲಲ್ಲಿ ಕೊರಿಯನ್ ಗೇಮಿಗೆ ಅಡಿಕ್ಟ್ ಆಗಿದ್ರು, ಕೊರಿಯನ್ ಸಂಸ್ಕೃತಿಯಾಗಿ ಬದುಕ್ತಾ ಇದ್ರು. ನಾವು ಕೊರಿಯಕ್ಕೆ ಹೋಗ್ಬೇಕು, ಕೊರಿಯನ್ರಾಗಿ ಬದುಕಬೇಕು ಅಂತ ಹಂಬಲ ಇತ್ತು ಅಂತ ಡೆತ್ ನೋಟ್ ಬರಲು ಕೆಳಗೆ ಬಿದ್ದು ಸತ್ತು ಹೋದ್ರು. ಹಾಗಾದರೆ ನಮ್ಮ ಕುಟುಂಬ ಜೀವನಕ್ಕೆ ಹೇಗಿತ್ತು? ನಾನು ನಡ್ಕೊಂಡು ಬರುವಾಗ ಯೋಚನೆ ಮಾಡ್ತಾ ಇದ್ದೆ, ಆ ಮಕ್ಕಳ ಬಗ್ಗೆ ಯೋಚನೆ ಆಯಿತು. ಆ ಮಕ್ಕಳು ನಮ್ಮಾಗೆ ಈ ರೀತಿಯ ಭಜನೆಗಳಲ್ಲಿ ಭಾಗಿಯಾಗ್ತಿದ್ರೆ ಅವರ ಭಾವ ಜಾಗೃತಿ ಆಗ್ತಾ ಇತ್ತಲ್ಲ. ನಾನು ಅದನ್ನೇ ಹೇಳ್ತೀನಿ ಬಂಧುಗಳೇ. ಇವತ್ತು ನೀವು ಶೋಭಾಯಾತ್ರೆಗೆ ಬಂದಿದ್ದೀರಿ, ಹಿಂದೂ ಸಂಗಮಕ್ಕೆ ಬಂದಿದ್ದೀರಿ, ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬಂದಿರಾ? ಪಕ್ಕದಲ್ಲಿ ಶಾರದಾ ಪೂಜಾ ಸಮಿತಿ ಇದೆ, ವರ್ಷದಲ್ಲಿ ಶಾರದೋತ್ಸವ ಆಗ್ತಾ ಇದೆ. ನೀವು ಬರ್ತೀರಿ, ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬರ್ತೀರಾ? ಕಳೆದ ವರ್ಷ ಮಹಾಗಣಪತಿ ಮಂದಿರದಲ್ಲಿ ಜೀರ್ಣೋದ್ಧಾರ ಬ್ರಹ್ಮಕಲಶ ಆಯ್ತು, ನಾನು ಸೇರಿದ್ದೇನೆ, ನನ್ನ ಮನೆಯವರು ಬಂದಿದ್ದಾರಾ? ಈ ಭಾವ ತೀವ್ರತೆ ಆಗ್ಬೇಕಲ್ಲ. ನಾವು ಮನಸ್ಸುಗಳನ್ನು ಹಂಚಿಕೊಳ್ಬೇಕಲ್ಲ, ಭಾವನೆಗಳನ್ನು ಹಂಚಿಕೊಳ್ಬೇಕಲ್ಲ. ಇಲ್ಲಿ ನೋಡಿ, ಶಿವಾಜಿಯ ಭಾವಚಿತ್ರ ಇದೆ. ನಮಗೆ ಇವತ್ತು ಶಿವಾಜಿ ಯಾಕೆ ಆದರ್ಶ? ಆ ಕುಟುಂಬದ ಮೌಲ್ಯ. ರಾಮ, ನಾನೊಂದು ಕಡೆ ಮಾತನಾಡೋಕೆ ಹೇಳಿದೆ, ಇವತ್ತು ಕುಟುಂಬ ಜೀವನ ಅಂದಾಗ ರಾಮ ನಮ್ಮ ಕಣ್ಮುಂದೆ ಬರಬೇಕು. ನಾಳೆಯ ದಿವಸ ರಾಮನಿಗೆ ಪಟ್ಟಾಭಿಷೇಕ. ದಶರಥ ಕೊಟ್ಟ ಮಾತಿನಂತೆ ಮಾತು ತಪ್ಪಿ ಭರತನಿಗೆ ಪಟ್ಟಾಭಿಷೇಕ ಅಂತ ಆಗಿದೆ. ತೀರ್ಮಾನದ ಪ್ರಕಾರ ರಾಮ ಕಾಡಿಗೆ ಹೊರಟು ನಿಂತಿದ್ದಾನೆ. ಭರತ ಬಂದಿದ್ದಾನೆ, ರಾಮನಿಲ್ಲ. ವಾರ್ತೆ ಕೇಳಿದಾನೆ, ಅಣ್ಣ ವನವಾಸಕ್ಕೆ ಹೋಗಿದ್ದಾನೆ. ಭರತನ ಜಾಗದಲ್ಲಿ ನಾವು ಇರ್ತಿದ್ರೆ ಅಣ್ಣನಿಗೆ ಸಿಗದ ಪಟ್ಟ ನನಗೆ ಸಿಕ್ಕಿತು ಅಂತ ಖುಷಿ ಪಡ್ತಾ ಇದ್ವಲ್ಲ. ಭರತ ಏನು ಮಾಡಿದ? ಕಾಡಿಗೆ ಹೋದ. ಅಣ್ಣನ ಮನವೊಲಿಸಿದ. ರಾಮ, ನೀನಿಲ್ಲದ ಅಯೋಧ್ಯೆ, ಅದು ಅಯೋಧ್ಯೆ ಅಲ್ಲ, ಬರ್ಬೇಕಣ್ಣ ಅಂತ ಕೇಳಿದ. ರಾಮ ಹೇಳಿದ, ನೋಡು ಭರತ, ಪಿತೃ
ಪಿತೃ ಕಾರ್ಯದ ಋಣ ನನ್ನ ಮೇಲಿದೆ. ಅಪ್ಪನಿಗೆ ಮಾತು ಕೊಟ್ಟಿದ್ದೀನಿ, ತಂದೆಯ ಕಾರ್ಯ ನಾನು ಪಾಲಿಸಲೇಬೇಕು. ನಿನಗೂ ಹೇಳ್ತೀನಿ, ಪ್ರಭುವಾಗಿ ನಿನ್ನ ಕಾರ್ಯ ನೀನು ಮಾಡಬೇಕು. ಭರತ ಹೇಳ್ತಾನೆ, ಮನವೊಲಿಸ್ತಾನೆ. ಕೊನೆಗೊಂದು ತೀರ್ಮಾನಕ್ಕೆ ಬಂದು ಭರತ ಹೇಳ್ತಾನೆ, ಅಣ್ಣ ನೀನು ಬರುವವರೆಗೆ ಕಾಯ್ತೀನಿ, ಆದರೆ ನೀನು ಏರದ ಪಟ್ಟ ನಾನು ಏರಲ್ಲೇ. ನಿನ್ನ ಕಾಲ ಧೂಳನ್ನು ಒರೆಸಿಕೊಳ್ಳುವ ಮೆತ್ತಿಕೊಳ್ಳುವ ಆ ಪಾದುಕೆ ಕೊಡು. ಪಾದುಕಿಯನ್ನು ಸ್ವೀಕಾರ ಮಾಡಿ ಬಂದು ಪಟ್ಟದಲ್ಲಿರಿಸಿ ನಂದಿ ಗ್ರಾಮದಲ್ಲಿ 14 ವರ್ಷವನ್ನು ಕಳೆದ ಭರತ. ಆ ಕುಟುಂಬ ಜೀವನದ ಮೌಲ್ಯ ನಮ್ಗೆ ಆದರ್ಶ ಆಗ್ಬೇಕಲ್ವಾ? ನಮ್ಗೆ ಆದರ್ಶ ಆಗ್ಬೇಕಲ್ಲ ರೀ. ಆ ಕಾರಣಕ್ಕೋಸ್ಕರ ಕಳೆದುಕೊಂಡ ಜೀವನ ಮೌಲ್ಯಗಳು, ಕಳೆದುಕೊಂಡ ಕುಟುಂಬದ ಮೌಲ್ಯಗಳ ಪುನರುತ್ಥಾನ ಆಗಬೇಕು. ಇವತ್ತು ಪೇಪರ್ ಟಿವಿಯಲ್ಲಿ ಓದ್ತೀವಿ, ರಷ್ಯಾದ ಹುಡುಗಿ ಬಂದು ಹಂಪಿಯಲ್ಲಿ ಮದುವೆ ಆದ್ಲು, ಇಂಗ್ಲೆಂಡ್ನ ಹುಡುಗಿ ಬಂದು ಕುದ್ರೋಳಿಯಲ್ಲಿ ಮದುವೆ ಆದ್ಲು ಅಂತ ಓದ್ತೀರಿ. ನಾವು ಇವತ್ತು ಪಾಶ್ಚಿಮಾತ್ಯ ಜಗತ್ತು ಭಾರತದ ಕುಟುಂಬ ಜೀವನವನ್ನು ಅಧ್ಯಯನ ಮಾಡುತ್ತಾ ಕುಟುಂಬವೇ ಸಂಘಟಿತ ಬದುಕಿಗೆ, ಸಂಕಲ್ಪಬದ್ಧ ಶಕ್ತಿಗೆ ಚೇತನ ಅನ್ನೋದನ್ನು ಅರ್ಥ ಮಾಡಿಕೊಂಡಿದೆ. ನಾವು ಮತ್ತೆ ಆ ಮೌಲ್ಯವನ್ನು ಗಟ್ಟಿ ಮಾಡಬೇಕು. ಆ ಕಾರಣಕ್ಕೋಸ್ಕರ ಈ ಹಿಂದೂ ಸಂಗಮ ಬಂಧುಗಳೇ, ಸ್ವದೇಶಿ ನೆನಪು ಮಾಡ್ಬೋದ ನಾವು? ನಾನು ಮತ್ತೆ ಅಬ್ಬಕ್ಕನ ಹತ್ರ ಹೋಗ್ತೀನಿ. ಅಬ್ಬಕ್ಕ ಆ ಪೋರ್ಚುಗೀಸರು ಯುದ್ಧ ಮಾಡುವಾಗ ಅವಳ ಜೊತೆ ಯುದ್ಧಿದ್ದವರು ಯಾರು? ಚೆನ್ನು ಗುರಿಕಾರ, ಇವತ್ತಿನ ಮೊಗವೀರ ಸಮುದಾಯಕ್ಕೆ ಸೇರಿದವನು. ಅವಳ ಇಡೀ ಸೈನ್ಯದಲ್ಲಿ ಇದ್ದದು ಬಿಲ್ಲವರು, ಬಂಟರು, ಮೊಗವೀರರು, ಮಾಪಿಳ್ಳಗಳು. ಅಂದ್ರೆ ಇಲ್ಲಿಯ ಸ್ಥಳೀಯ ಜನಗಳನ್ನು ಒಟ್ಟು ಸೇರಿಸಿ ಸೈನ್ಯ ಕಟ್ಟಿ ಆ ಪೋರ್ಚುಗೀಸರ ಬಡಿದಾಡುವ ಶಕ್ತಿಯನ್ನು ವೃದ್ಧಿ ಮಾಡಿದ ಅವಳ ತಾಕತ್ತು ಈ ನೆಲದಿಂದ ಬಂದದ್ದು. ನನಗೆ ಭಾವ ಜಾಗೃತ ಆಗ್ಬೇಕಲ್ವಾ? ಮಂಗಳೂರಿಗೆ ಬಂದು ನಾನು 23 ವರ್ಷ ಆಯಿತು. ಇವತ್ತು ಸ್ವದೇಶಿ ಅಂದರೆ ಒಂದು ಭಾಷೆಯ ಬಗ್ಗೆ ನೆನಪು ಮಾಡಿ. ಇವತ್ತು ಉರ್ವ ಸ್ಟೋರಿಂದ ಹಿಡಿದು ಸ್ಟೇಟ್ ಬ್ಯಾಂಕಿನವರೆಗೆ ಸಂಜೆಯ ಹೊತ್ತಿಗೆ ಮಕ್ಕಳು ಬ್ಯಾಗ್ ಹಾಕ್ಕೊಂಡು ಟ್ಯೂಷನ್ಗೆ ಯಾವ ಭಾಷೆಗೆ ಹೋಗ್ತಾರೆ ಅಂತ ಕೇಳಿ ನಿಮಗೆ ಆಶ್ಚರ್ಯ ಆಗ್ಬೋದು. ಕನ್ನಡ ಕಲೀಲಿಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ನಮ್ಮ ನೆಲದ ಭಾಷೆಯನ್ನು ದೂರ ಮಾಡ್ತಾ ಇದ್ವಾ? ನಮ್ಮ ಮಾತೃಭಾಷೆ, ನಮ್ಮ ನೆಲದ ಭಾಷೆ. ಇನ್ನೊಂದು ಕಡೆ ನಾನು ನೀವು ಮಾತನಾಡುವ ಆ ತುಳು ಭಾಷೆ. ಬಂಧುಗಳೇ, ಪ್ರತಿ ಭಾಷೆ ಕೂಡ ಅದು ದೇವ ಭಾಷೆ, ಪ್ರತಿ ಭಾಷೆ ಕೂಡ ಅದು ಜೀವದ ಭಾಷೆ, ಬದುಕಿನ ಭಾಷೆ. ಆ ಭಾಷೆಯ ಉಜ್ಜೀವನ ಆಗಬೇಕಾದ್ರೆ ಅನ್ಯ ಭಾಷೆಯ ಮೋಹದಿಂದ ಹೊರಗೆ ಬರಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅದನ್ನು ಉಳಿಸಿಕೊಂಡು ನನ್ನ ಭಾಷೆಯ ಸಂವರ್ಧನೆ ಮಾಡುವ ಸಂಕಲ್ಪವನ್ನು ನಾನು ತೊಡಬಹುದಲ್ವಾ? ಆ ಕಾರಣಕ್ಕಾಗಿ ಸ್ವದೇಶಿ ಭಾವದ ಜಾಗೃತಿ ಜೊತೆಗೆ ನಾನೊಬ್ಬ ಬಂಧು, ನಾನು ಹಿಂದೂ ಅಂತ ಹೆಮ್ಮೆಯಿಂದ ಅಭಿಮಾನದಿಂದ ಹೇಳುವ ನನಗೆ ನಾನು ಬರೀ ಕರ್ತವ್ಯದ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ಮಂಗಳೂರು ಮಹಾನಗರ ಪಾಲಿಕೆಯವರು ಸೂಚನೆ ಕೊಟ್ಟರು 7-8 ವರ್ಷದ ಹಿಂದೆ. ನೋಡಿ, ಕಸ ಇಲೇವರಿ ಆಗಬೇಕು, ಕಸದಿಂದ ದುರ್ನಾತಗಳು ಬರ್ತಾ ಇದೆ, ಹಸಿ ಕಸ ಬೇರೆ ಒಣ ಕಸ ಬೇರೆ ಮಾಡಿ ಮನೆಯ ಮುಂದೆ ಇಡಿ ಅಂತ ಸೂಚನೆ ಕೊಟ್ಟರು. ವೆಹಿಕಲ್ ಅಲ್ಲಿ ಘೋಷಣೆ ಹಾಕಿದ್ರು. ಒಮ್ಮೆ ಸುತ್ತಮುತ್ತ ನಿಂತವರು ನಾನೊಮ್ಮೆ ನೆನಪು ಮಾಡ್ಕೊಳ್ಳಿ, ನನ್ನ ಮನೆಯಲ್ಲಿ ಈ ನಾಗರಿಕ ಶಿಷ್ಟಾಚಾರವನ್ನು ನಾನು ಪಾಲಿಸ್ತಾ ಇದ್ನಾ? ಇವತ್ತು ಶೋಭಾಯಾತ್ರೆ ಬಂದೆ, ಎಲ್ಲೂ ನೋಡಿದೆ ಒಂದೇ ಒಂದು ಬಾಟಲಿಗಳು, ಪ್ಲಾಸ್ಟಿಕ್ ಬಾಟಲಿಗಳು ನೆಲಕ್ಕೆ ಬಿದ್ದದ್ದು ಕಾಣಲಿಲ್ಲ. ಆದರೆ ಇವತ್ತೊಂದು ಬೆಳಗೊಂದು ಕಡೆ ಇದ್ದೆ. ಯಾರು ನಾವು ಸರ್ಕಾರಿ ನೌಕರರು ಅಂತ ಹೇಳ್ತೀವ, ಮಾರ್ಗ ಮಧ್ಯದಲ್ಲಿ ನಾವು ನಿಂತ್ಕೊಳ್ಳುವ ಹೊತ್ತಿಗೆ ಅವ್ರ ಕೈಯಲ್ಲಿ ಬಾಟ್ಲಿ ನೀರು ಕುಡಿದು ಅಲ್ಲೇ ಬಿತ್ತು. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಮೊನ್ನೆ ಪೇಪರಲ್ಲಿ ಬಂತು, ನಾವು ತಾಯಿ ಅಂತ ಆರಾಧನೆ ಮಾಡುವ ಮುಕ್ಕೋಟಿ ದೇವತೆಗಳನ್ನು ಕಂಡಂತ ಗೋವೊಂದು ಸತ್ತು ಬಿದ್ದಿತ್ತು. ಪರೀಕ್ಷೆಯ ವರದಿ ಬಂದಾಗ ಆ ಗೋವಿನ ಹೊಟ್ಟೆಯಲ್ಲಿ 4 kgಗೂ ಅಧಿಕ ಪ್ಲಾಸ್ಟಿಕ್ ಇತ್ತು. ತಪ್ಪು ಯಾರ್ದ್ರಿ? ಗೋವಿದ್ದ? ನಮ್ದಲ್ವಾ? ಈ ಶಿಷ್ಟಾಚಾರ, ಈ ನಾಗರಿಕ ಕರ್ತವ್ಯ ಬೋಧ ನನಗೆ ಜಾಗೃತ ಆಗ್ಬೇಕಲ್ಲ. ಆ ಜಾಗೃತಿಗೋಸ್ಕರ ನಮ್ಮ ಮನಸ್ಸು, ನಮ್ಮ ಮನೆ ಜಾಗೃತ ಆಗ್ಬೇಕನ್ನೋಂಥ ಸಂಕಲ್ಪ. ಇದ್ರ ಜೊತೆಗೆ ಪರಿಸರ, ಪ್ರಕೃತಿ. ಕೊರೋನಾ ಬಂದಾಗ ಎಷ್ಟು ಜನರಿಗೆ ನೆನಪಾಯ್ತೋ ಇಲ್ವೋ ಗೊತ್ತಿಲ್ಲ. ನಿಮ್ಮ ಕುಟುಂಬದವರು, ನಿಮ್ಮ ಮನೆಯವರು, ಅವನು ಅಬ್ರಾಡಲ್ಲಿ ಇದ್ದಾನೆ, ಇವನು US ಅಲ್ಲಿ ಇದ್ದಾನೆ, ಇವನು UK ಅಲ್ಲಿ ಇದ್ದವನು ಅಂತ ಊರಿಗೆ ಓಡಿ ಬಂದ. ಬದುಕುದಾದರೂ ಸಾಯುವುದಾದರೂ ಇಲ್ಲೇ. ವರದಿಗಳು ಬಂತು, ಹಳ್ಳಿಗಳಲ್ಲಿ ಇದರ ತಾಂಡವ ಇಲ್ಲ, ಪೇಟೆಗಳಲ್ಲಿದೆ. ಯಾಕಿದೆ ಅಂತ ಕೇಳಿದ್ರೆ ಮನುಷ್ಯನ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತಾ ಇದೆ, ಉಸಿರಾಟ ತಡೆ ಹಿಡಿತಾ ಇದೆ.
ಆಕ್ಸಿಜನ್ ಕೊರತೆ. ಆಕ್ಸಿಜನ್ ಎಲ್ಲಿ ಸಿಗ್ತದೆ? ಎದುರಿನ ಅಂಗಡಿಯಲ್ಲಿ ಸಿಗ್ತದಾ? ಬಿಗ್ ಬಜಾರಲ್ಲಿ ಸಿಗ್ತದಾ? ಫೋರಂ ಮಾಲಲ್ಲಿ ಸಿಗ್ತದಾ? ಇಲ್ಲಲ್ಲ. ನಮ್ಮ ಪ್ರಕೃತಿಯಲ್ಲಿ. ಆ ಪ್ರಕೃತಿಯನ್ನು ಸಾವಿರಾರು ವರ್ಷಗಳಿಂದ ನಮ್ಮ ಹಿರಿಯರು ದೇವರು, ಭಗವಂತ, ಮಾತೆ ಅಂತ ಆರಾಧಿಸ್ಕೊಂಡು ಬಂದ್ರು. ನಾವು ನೆನಪು ಮಾಡಬಹುದಾ? ಪ್ರಕೃತಿ ಅಂದ್ರೆ, ಪರ್ಯಾವರಣ ಅಂದ್ರೆ, ಪರಿಸರ ಅಂದ್ರೆ ಬರೇ ಮರ ಗಿಡಗಳು ಮಾತ್ರ ಅಲ್ಲ. ನಾವು ಕುಡಿಯುವ ನೀರು, ನಾವು ಸೇವನೆ ಮಾಡುವ ವಾಯು, ಜೊತೆ ಇಡೀ ಜಗತ್ತನ್ನು ನೋಡಿ. ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನ. ವಿಶ್ವದ ನಾಯಕರುಗಳೆಲ್ಲ ಒಂದ್ ಕಡೆ ಸೇರ್ತಾರೆ. ಭಾರತದ ನಾಯಕರ ಜೊತೆಗೆ ಸಮಾಲೋಚನೆ ಮಾಡಿ ಹೇಳ್ತಾರೆ, ಜಗತ್ತಿನ ತಾಪಮಾನ ಕಡಿಮೆ ಆಗಬೇಕಾದ್ರೆ ಅದರ ನೇತೃತ್ವವನ್ನು ಭಾರತವೇ ವಹಿಸಬೇಕು. ಯಾಕೆ ವಹಿಸಬೇಕು ಅಂತ ಕೇಳಿದರೆ, ಪ್ರಕೃತಿಯನ್ನು ಆರಾಧಿಸಿಕೊಂಡು ಬಂದ ನೆಲ ಅದು, ಉತ್ತರ ಕೊಡುವ ಶಕ್ತಿ ಆ ನೆಲಕ್ಕಿದೆ ಅಂತ. ಹಾಗಾಗಿ ಬಂಧುಗಳೇ, ಮುಂದಿನ ದಿನದಲ್ಲಿ ನಾನು ಬದುಕುವ ಪರ್ಯಾವರಣ, ನನಗೆ ಬದುಕು ಕೊಟ್ಟ ಪರಿಸರದ ಬಗ್ಗೆ ವಿಶೇಷವಾದಂಥ ಆಸ್ತಿಯನ್ನು ಇಳಿಸ್ಕೊಂಡು ನನ್ನ ಬದುಕನ್ನು ಇದಕ್ಕೆ ಅರ್ಪಿಸಬಹುದಾ? ಈ ನೆಲೆಯಲ್ಲಿ ನಾನು ಯೋಚನೆ ಮಾಡಬಹುದಾ ಅನ್ನೋದನ್ನು ನಿಮ್ಮ ಮುಂದೆ ಇಟ್ಕೊಳ್ತಾ, ಪ್ರಾರಂಭದಲ್ಲೂ ಮಾತು ಹೇಳಿದ್ದೀನಿ. ವಿವೇಕಾನಂದರು ಅದನ್ನು ಮತ್ತೆ ಮತ್ತೆ ನೆನಪಾಡ್ತಾ ಇದ್ದಾರೆ. ನಾನು ಹೆಮ್ಮೆ ಮತ್ತು ಅಭಿಮಾನದಿಂದ ಹೇಳ್ತೇನೆ. ವಿವೇಕಾನಂದರು ತುಂಬಿದ ಸಭೆಯಲ್ಲಿ ಹೇಳ್ತಾರೆ, ನಾನು ಅತ್ಯಂತ ಹೆಮ್ಮೆ ಮತ್ತು ಅಭಿಮಾನವುಳ್ಳ ವ್ಯಕ್ತಿ. ಆದರೆ ನನ್ನ ಕಾರಣಕ್ಕಾಗಿ ಅಲ್ಲ, ನನ್ನ ಪೂರ್ವಜರ ಕಾರಣಕ್ಕಾಗಿ. ನನ್ನ ನೆಲದ ಗತ ಪರಂಪರೆಯನ್ನು ಓದಿ ನನ್ನಲ್ಲಿ ಸ್ವಾಭಿಮಾನ ಜಾಗೃತವಾಯಿತು. ನನ್ನ ನೆಲದ ಗತ ಪರಂಪರೆ ಇತಿಹಾಸವನ್ನು ಓದಿ ನನ್ನ ನಂಬಿಕೆ ಮತ್ತಷ್ಟು ಶಕ್ತಿಶಾಲಿ ಆಯಿತು, ದೃಢವಾಯಿತು. ನಾನು ನನ್ನ ನೆಲದ ವರ್ತಮಾನದ ತಲ್ಲಣಗಳಿಗೆ ಉತ್ತರ ಕೊಡುವ ಮಧ್ಯದಲ್ಲಿ ನಾನು ಹೇಳಿದ್ದೇನಲ್ಲ, ಗುರು ಗೋವಿಂದ ಶಾಖೆ, ನನ್ನ ಶಾಖೆಯ ಹೆಸರು ಆ ಗುರು ಗೋವಿಂದ ಸಿಂಗರ ಪರಂಪರೆ. ಹಿಂದವಿ ಸಾಮ್ರಾಜ್ಯವನ್ನು ಕಟ್ಟಿ ಹಿಂದೂ ಧರ್ಮದ ಪುನರುತ್ಥಾನಕ್ಕಾಗಿ ಹಿಂದೂ ರಾಷ್ಟ್ರದ ಪುನರುತ್ಥಾನವನ್ನು ಮಾಡಿದ ಹಿಂದವಿ ಸಾಮ್ರಾಜ್ಯದ ಛತ್ರಪತಿ ಶಿವಾಜಿ. ನೆನಪು ಮಾಡಬಹುದೇ ನಾನು? ಹುಟ್ಟುವಂತ ಹೊತ್ತಿಗೆ ಅವನ ಅಪ್ಪ ಅವನ ಜೊತೆಯಲ್ಲಿರಲಿಲ್ಲ. ಅವನು ಹುಟ್ಟಿದ್ದು ಶಿವನೇರು ದುರ್ಗದಲ್ಲಿ. ತುಂಬು ಗರ್ಭಿಣಿ ಜೀಜಾ ಶಿವನೇರು ದುರ್ಗದಲ್ಲಿ. ಶಹಾಜಿ ಬಿಜಾಪುರದ ಸುಲ್ತಾನರ ಬಳಿ. ವಯಸ್ಸು ತುಂಬ್ತಾ ಇದೆ. ಅಮ್ಮ ಹೇಳ್ತಾ ಇದ್ದಾಳೆ, ಅಪ್ಪ ಎಲ್ಲಿ? ಬದುಕಿಗಾಗಿ ಅನ್ಯರ ಮನೆಯಲ್ಲಿ. ಅಮ್ಮ ಹೇಳ್ತಾ ಇದ್ದಾಳೆ, ನಮ್ಮ ಧರ್ಮ ಇದು, ನಮ್ಮ ಸಂಸ್ಕಾರ ಇದು, ನಮ್ಮ ಸಂಸ್ಕೃತಿ ಇದು. ಶಿವಬ ಕೇಳ್ತಾನಂತೆ, ಅಮ್ಮ, ತಾಯಿಯನ್ನು ದೇವರು ಅಂತ ಹೇಳುವ ನಮ್ಮ ನಾಡು, ನಮ್ಮ ಸಂಸ್ಕೃತಿ ಅಂತ ಹೇಳ್ತಿ, ಕಣ್ಮುಂದೆ ಹೆಣ್ಮಕ್ಕಳ ಮೇಲೆ ದೌರ್ಜನ್ಯ, ಆಕ್ರಮಣ, ಅತ್ಯಾಚಾರ ಆಗ್ತಾ ಇದ್ದಿದ್ದು ಯಾಕೆ? ಗೋವನ್ನು ತಾಯಿ ಅಂತ ಹೇಳ್ತಿ, ಗೋವಲ್ಲಿ ದೇವತೆ ಅಂತ ಕಾಣಬೇಕು, ಗೋವಿನ ವಧಿಯಾಗ್ತಾ ಇದೆ ಯಾಕಮ್ಮ ಅಂತ ಕೇಳುವಾಗ ಜೀಜಾ ಹೇಳಿದ್ಲಂತೆ, ಮಗು, ಆಡಳಿತ ನಮ್ಮ ಕೈಯಲ್ಲಿಲ್ಲ, ಅನ್ಯರ ಕೈಯಲ್ಲಿದೆ ಮಗು. ಮುಂದೊಂದು ದಿವಸ ಅವಕಾಶ ಸಿಕ್ಕಿದಾಗ ಈ ದೌರ್ಜನ್ಯದ ವಿರುದ್ಧ, ಈ ದಮನದ ವಿರುದ್ಧ ಬಡಿದಾಡಲೇಬೇಕು. ಜೀಜನಿಗೆ ದೂರು ಬರ್ತಾ ಇತ್ತಂತೆ, ನಿನ್ ಮಗ ಸುಬೇದಾರರ ಮಕ್ಕಳ ಜೊತೆ ಇಲ್ಲ, ನಿನ್ ಮಗ ಸುಲ್ತಾನರ ಮಕ್ಕಳ ಜೊತೆಗೆ ಸೇರ್ತಾ ಇಲ್ಲ. ನಿನ್ನ ಮಗನ ಗೆಳೆಯರು ಯಾರು ಗೊತ್ತಾ? ಕಾಡಲ್ಲಿ ದನಗಳನ್ನು ಮೇಯಿಸುವ ಮಾವಳಿಗರು. ಆ ಅಮ್ಮನಿಗೆ ಬೇಸರ ಆಗಲಿಲ್ಲ, ಅವಳಿಗೆ ಧೈರ್ಯ ಇತ್ತು. ಶಿವಾಜಿ ಎದೆಗೂಡಲ್ಲಿ ಅವಳು ಸಂಸ್ಕೃತಿಯ ಉತ್ಥಾನದ ಪಾಠ ಹೇಳಿದ್ಲು. ಮಾವಳಿಗ ಪೌರರನ್ನು ಜೊತೆ ಸೇರಿಸಿದ, ಅವರಲ್ಲಿ ಚೈತನ್ಯ ತುಂಬಿದ. ಸಂಗ ಗಚ್ಚಂ ಸಂವದ್ವಂ ಸಂವೋ ಮನಾಂಸಿ ಜಾನತಂ ಅಂತ ಹೇಳ್ತಿರಲ್ಲ, ಒಂದೇ ಭಾವ, ಒಂದೇ ಸಂಕಲ್ಪದ ಜಾಗೃತಿ. 16ನೇ ವಯಸ್ಸಿನಲ್ಲಿ 9 ಕೋಟೆಗಳನ್ನು ಸುಲ್ತಾನರಿಂದ, ಆದಿಲ್ ಶಾಹಿಗಳಿಂದ, ಕುತುಬ್ ಶಾಹಿಗಳಿಂದ, ಮೊಘಲರಿಂದ ಕಸಿದು ಅಖಂಡ ಹಿಂದವಿ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದಂಥ ಛತ್ರಪತಿ ಶಿವಾಜಿಯ ಪರಂಪರೆ ನಮಗೆ ಪ್ರೇರಣೆ ಆಗಬೇಕಲ್ಲ. ಆ ಪ್ರೇರಣೆಯ ನೆಲೆಯಲ್ಲಿ ವರ್ತಮಾನದ ನಮ್ಮ ಐಕ್ಯ, ನಮ್ಮ ಭಾವೈಕ್ಯ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬಂಧುಗಳೇ, ಇವತ್ತು ಹಿಂದೂ ಸಂಗಮದ ನೆಪದಲ್ಲಿ ಶೋಭಾಯಾತ್ರೆಯಲ್ಲಿ ಬಂದಿದ್ದೀವಿ, ಭಜನೆ ಹಾಡಿದ್ದೀವಿ, ಉರ್ವ ಸ್ಟೋರ್ನಿ ಮೈದಾನಕ್ಕೆ ಬಂದಿದ್ದೀವಿ. ನಮ್ಮ ಮುಂದೆ ಸಾಧುಗಳಿದ್ದಾರೆ. ಒಂದಷ್ಟು ಮನೆಯ ಮಕ್ಕಳು ಇವತ್ತು ಬೇರೆ ಬೇರೆ ಭಾವವನ್ನು ಧರಿಸಿ, ವೇಷವನ್ನು ಧರಿಸಿ ನಮ್ಮ ಮುಂದೆ ವಿರಾಜಮಾನರಾಗಿದ್ದಾರೆ. ಮುಂದಿನ ದಿವಸದಲ್ಲಿ ಹಿಂದುತ್ವ, ಹಿಂದೂ ಧರ್ಮದ ವಿಚಾರಗಳು ಬಂದಾಗ ಜಾತಿಯ ನೆಲೆಯನ್ನು ಮೀರಿ ಜಾತೀಯತೆಯ ನಾಶವನ್ನು ನಾನು ಮಾಡಬಹುದಾ? ಆ ಭಾವದ ಜಾಗೃತಿಯ ಉತ್ಥಾನ ಆಗಲಿ. ಹಿಂದೂ ಮತ್ತು ಹಿಂದುತ್ವ ಅಂದರೆ ಅದು ಬರೀ ಘೋಷಣೆಯಲ್ಲ.
ಹಿಂದೂ ಮತ್ತು ಹಿಂದುತ್ವ ಅಂದರೆ ಅದು ಬರೀ ಘೋಷಣೆಯಲ್ಲ, ಅದು ವೃಥ ಆಗಬೇಕು. ಹಿಂದೂ ಮತ್ತು ಹಿಂದುತ್ವ ಅಂದರೆ ಅದು ಬರೇ ಪ್ರದರ್ಶನ ಅಲ್ಲ, ಅದು ಆಚರಣೆ ಆಗಬೇಕು. ಆ ಆಚರಣೆಯ ಜಾಗೃತಿಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಎಂಥ ಶ್ರೇಷ್ಠ ಸಂಸ್ಕೃತಿ. ನನ್ನ ಬಗ್ಗೆ ಮಾತಾಡಲಿಲ್ಲ, ನನ್ನ ಕುಟುಂಬದ ಬಗ್ಗೆ ಮಾತಾಡಲಿಲ್ಲ. ನಿನ್ನ ಕುಟುಂಬ ಒಳ್ಳೆಯದಾಗಲಿ ಅಂತ ಹೇಳ್ಕೊಳ್ತಲೇ ಶಾರದಾ ಪೂಜಾ ಸಮಿತಿಯ ಅರ್ಚಕರು, ಮಹಾಗಣಪತಿಯಲ್ಲಿ ಪೂಜೆ ಮಾಡುವ ಅರ್ಚಕರು ಹೇಳ್ತಾರೆ, ನಿನ್ನ ಕುಟುಂಬದ ಒಳಿತಾಗ್ಲಿ, ಇಡೀ ವಸುದೆಯ ಒಳಿತಾಗ್ಲಿ, ಸರ್ವಜನ ಸುಖಿನೋ ಭವಂತು. ಈ ಕಲ್ಪನೆ ಕೊಟ್ಟ, ಈ ಭಾವದ ಉದ್ದೀಪನ ಮಾಡಿದ ಹಿಂದೂ ಸಮಾಜ ಸಶಕ್ತವಾದರೆ ಇವತ್ತು ಜಗತ್ತು ಹೇಳ್ತಾ ಇದೆ, ಜಗತ್ತು ಯೋಚನೆ ಮಾಡ್ತಾ ಇದೆ. ವರ್ತಮಾನದ ಘರ್ಷಣೆಗಳಿಗೆ, ವರ್ತಮಾನದ ದಳ್ಳುರಿಗಳಿಗೆ, ವರ್ತಮಾನದ ಪ್ರಕ್ಷುಬ್ಧ ವಾತಾವರಣಗಳಿಗೆ ಇವತ್ತು ಜಗತ್ತಲ್ಲಿ ಉತ್ತರ ಕೊಡಬಲ್ಲ ಒಂದು ದೇಶ, ಅದು ಹಿಂದೂ ದೇಶ, ಅದು ನಮ್ಮ ಭಾರತ ಅನ್ನೋದನ್ನು ಜಗತ್ತು ನೋಡುವ ಹೊತ್ತಿಗೆ ನನ್ನಲ್ಲೂ ಆ ಭಾವ ತೀವ್ರತೆ ಬಡಿದೇಳಲಿ ಅಂತ ಹೇಳ್ಕೊಳ್ತಾ ಮಾತಾಡಿದ್ದೀನಿ. ಆಗ ನಾನು ಭಾರತ್ ಮಾತಾ ಕಿ ಜೈ ಅಂತ ಕೂಗಿದ್ದೀನಿ. ಈಗ ನೀವೇ ಕೂಗ್ಕೊಂಡ್ರೆ ಸಂತೋಷ ಪಡುವುದು ಏನು ಹೇಳ್ಬೋದು? ಜೈ. ಜೈ ಬೋಲೋ ಭಾರತ್ ಮಾತಾ ಕಿ. ಒಂದಷ್ಟು ಕೈಗಳು ಬಂದಿಲ್ಲ, 5 ನಿಮಿಷ ಮಾತ್ರ. ಕಪ್ಪೆ ಕತೆ ನಾನು ಹೇಳಿದಲ್ಲ, ಸೈನ್ಸ್ ಟೀಚರ್ಗಳ ಹತ್ರ PUC ಓದು ವಿದ್ಯಾರ್ಥಿಗಳಿದ್ರೆ ಬರೀ ಚಂದದ ಒಂದು ಕತೆ ಬರ್ತದೆ. ಇವತ್ತು ನಮ್ಮ ಸಮಾಜ ಹೀಗೆ, ಕಪ್ಪೆಯನ್ನು ಬಿಸಿನೀರು, ಗೋಂಗೂರು ಕಪ್ಪೆ ಅಂತ ಹೇಳ್ತೀವಿ, ದೊಡ್ಡ ಕಪ್ಪೆಯನ್ನು ಬಿಸಿನೀರಿಗೆ ಹಾಕಿದರೆ, ನಾನು PUCಯಲ್ಲಿರುವಾಗ ಸೈನ್ಸ್ ಮೇಸ್ಟ್ರು ಹೇಳಿದ ಮಾತು ಇದು. ಗೋಂಗೂರು ಕಪ್ಪೆಯನ್ನು, ದೊಡ್ಡ ಕಪ್ಪೆ, ಬಿಸಿನೀರಿಗೆ ಒಮ್ಮೆ ಹಾಕಿಬಿಟ್ರೆ ಅದು ಬಿಸಿನೀರಿನ ಒಮ್ಮೆಲೆ ಜಂಪ್ ಮಾಡ್ತದೆ ಹೊರಗಡೆ. ಅದೇ ಕಪ್ಪೆಯನ್ನು ಒಂದು ಬಾಣಲೆಯಲ್ಲಿ ತಣ್ಣೀರಲ್ಲಿ ಇಟ್ಬಿಡಿ, ಸುತ್ತ ಬರ್ತಾ ಇರ್ತದೆ. ಆ ಬಾಣಲೆ ಕೆಳಗೆ ಒಲೆ ಉರಿಸಿ ಬೆಂಕಿ ಹಾಕಿ ಕಪ್ಪೆ ಅಲ್ಲೇ ಇರ್ತದೆ. ನೀರು ಸ್ವಲ್ಪ ಬಿಸಿ ಆಗಲಿ, ಕಪ್ಪೆ ಅಲ್ಲೇ ಇರ್ತದೆ. ಸೈನ್ಸ್ ಬಯಾಲಜಿ ಟೀಚರ್ ಹೇಳ್ತಾರೆ, ಕಪ್ಪೆಯ ಚರ್ಮಕ್ಕೆ ಹೊಂದಿಕೊಳ್ಳುವ ಗುಣ ಇದೆ, ಅಡ್ಜಸ್ಟ್ಮೆಂಟ್. ನಮ್ಮ ಚರ್ಮವಂತದಿ. ಕಪ್ಪೆ ಬಿಸಿ ನೀರು ಸ್ವಲ್ಪ ಬಿಸಿ ಆದಾಗಲೂ ಇರ್ತದೆ, ಇನ್ನೂ ಸ್ವಲ್ಪ ಬಿಸಿ ಆಗಲಿ ಆಗ್ಲೂ ಇರ್ತದೆ. ಗುಳ್ಳೆ ಬರಲಿಕ್ಕೆ ಶುರುವಾಗ್ತದಲ್ಲ, ಆಗ್ಲೂ ಇರ್ತದೆ. ಆದರೆ ಆಗ ಜೀವ ಇರುವುದಿಲ್ಲ. ನಾನು ಬರುವಾಗ ಸಂತೋಷನ ಹೇಳ್ತಾ ಇದ್ರು, ಸಮಸ್ಯೆ ಹೊರಗಡೆ ಇಲ್ಲ, ನಮ್ಮ ಹತ್ರವೇ ಇದೆ ಅಂತ. ನನ್ನ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇಲ್ಲ, ನಾ ಮಾತಾಡಲೂಬಾರ್ದು. ಪ್ರತಿ ಕಾಲಘಟ್ಟದಲ್ಲಿ ಉತ್ತರ ಕೊಟ್ಟ ಸಮಾಜ ನಮ್ಮದು, ಅಂದ ಚೈತನ್ಯ ಇರುವ ಸಮಾಜ ನಮ್ಮದು. ಆ ಚೈತನ್ಯಕ್ಕೆ ಪ್ರೇರಣೆ ಕೊಟ್ಟ ಒಂದೇ ಮಾತರಂ ಗೀತೆಗೆ 150 ವರ್ಷ. ಅಮ್ಮ ನಿನಗೆ ನಮಸ್ತೆ, ಒಂದೇ ಮಾತರಂ. ಜೋರು ಹೇಳ್ಬೋದಾ? 2 ಕೈ ಎತ್ತಿ, ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಶಿಯಾಪತಿ ಅಯೋಧ್ಯ ಶ್ರೀರಾಮಚಂದ್ರ ಕಿ. ಧನ್ಯವಾದ.